अन्याश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहाम् यो विप्रलम्भविपरीतमतिप्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि भवति अदनुभावादेन मूकोऽपि वाग्मी जडमतिरपि जन्तुः जायते प्राज्ञमौली सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्तदुर्ध्वान्त विध्वंसनविचक्षणः जयतीर्थाख्यतरणिः भासकान्नो हृदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरुन् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सदा मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीति सुविद्यावादशालिनः इष्टदां कष्टहर्तृन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशविष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಮದಾಚಾರ್ಯರು ಭಗವಂತ ಮತ್ತು ಭಗವದ್ಭಕ್ತರ ಅವತಾರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ ನಂತರದಲ್ಲಿ ಶ್ರೀಕೃಷ್ಣನ ಅನೇಕ ಲೀಲೆಗಳನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಮೊದಲಿಗೆ ದುಷ್ಟ ಸ್ತ್ರೀಯಾಗಿರತಕ್ಕಂಥ ಪೂತನೆಯನ್ನು ಸಂಹಾರ ಮಾಡಿದ್ದಾನೆ. ಆ ವಿಷಯವನ್ನು ವರ್ಣನೆ ಮಾಡಿದ್ದಾರೆ ಆಚಾರ್ಯರು. ಪೂತನೆಯ ಸಂಹಾರದ ನಂತರದಲ್ಲಿ ಭಗವಂತ ಪೂತನೆಗೆ ಒಳ್ಳೆಯ ಲೋಕವನ್ನು ಕೊಟ್ಟ ಅಂತ ಭಾಗವತ ಅದನ್ನು ವರ್ಣನೆ ಮಾಡಿದರೆ ಆ ವಿಷಯದಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಪೂತನೆಗೆ ಸದ್ಗತಿಯನ್ನು ಕೊಟ್ಟ ಅಂದರೆ ಪೂತನೆಯ ಒಳಗಿರತಕ್ಕಂತಹ ಊರ್ವಶಿಗೆ ಭಗವಂತ ಸದ್ಗತಿಯನ್ನು ನೀಡಿದ. ಆ ಪೂತನೆ ಯಾರು ಅಂದರೆ ತಾಟಕ ಎನ್ನುವಂಥ ರಾಕ್ಷಸಿ ಪೂತನೆಯಾಗಿ ಜನಿಸಿದ್ದಾಳೆ. ಅವಳಿಗೆ ಭಗವಂತ ತಮಸ್ಸನ್ನು ಅಂಧನ್ ತಮಸ್ಸನ್ನು ಕೊಟ್ಟ ಅಂತ ನಿರ್ಣಯವನ್ನು ಮಾಡಿಕೊಡ್ತಾರೆ. ಅದರ ನಂತರ ಪುನಃ ಹೇಳ್ತಾರೆ ಭಗವಂತ ಅವತಾರ ಮಾಡಿ 3 ತಿಂಗಳಾಗಿದೆ, 4ನೇ ತಿಂಗಳು ನಡೀತಾ ಇದೆ. ಈಗ 4ನೇ ತಿಂಗಳಲ್ಲಿ ಆಗಿರುವಂತಹ ಒಂದು ಘಟನೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯದಾಪ ಕೃಷ್ಣ ಚತುರಸ್ಸ ಮಾಸಾನ್ ತದೋಪನಿಷ್ಕ್ರಾಮಣಮಸ್ಯ ಚಾಸೀತ್ ಜನ್ಮಕ್ಷಮಸ್ಮಿನ್ ದಿನ ಏವ ಚಾಸೀತ್ ಪ್ರಾತಃ ಕಿಂಚಿತ್ ತತ್ರ ಮಹೋತ್ಸವೋಭೂತ್ ಅಂತ ಭಗವಂತ 3 ತಿಂಗಳಾದ ನಂತರದಲ್ಲಿ ಅವತಾರ ಮಾಡಿ 4ನೇ ತಿಂಗಳು ಬಂದಾಗ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ನಂದಗೋಪ ಯಶೋಧೆಯರು. ಅದು ಏನು ಅಂದರೆ ಉಪನಿಷ್ಕ್ರಾಮಣ ಅಂತ ಹೇಳ್ತಾರೆ. ಉಪನಿಷ್ಕ್ರಮಣ ಅಂತ ಹೇಳ್ತಾರೆ. ಉಪನಿಷ್ಕ್ರಾಮಣ ಅಂದರೆ ಮಗುವನ್ನು ಮೊದಲ ಬಾರಿಗೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗತಕ್ಕಂಥ ಒಂದು ಸಂಸ್ಕಾರ, ಆ ಉಪನಿಷ್ಕ್ರಾಮಣ ಸಂಸ್ಕಾರ ಅಂತ ಆ ಒಂದು ಮಹೋತ್ಸವ, ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ವಿಶೇಷವಾಗಿ ಅಂದಿನ ದಿವಸ
ಜನ್ಮ ರಕ್ಷಂ, ಕೃಷ್ಣನ ಜನ್ಮ ನಕ್ಷತ್ರವೂ ಇತ್ತು ಅಂತ ಹೇಳ್ತಾರೆ. ಹೀಗೆ ಭಗವಂತನ ಅವತಾರವನ್ನು ಆಚರಣೆ ಮಾಡತಕ್ಕಂಥದ್ದು ಕೃಷ್ಣ ಜನ್ಮ ನಕ್ಷತ್ರ ಅಂತ ಆಚರಣೆ ಮಾಡತಕ್ಕ ಜಯಂತಿ ಅಂತ ಹೇಳ್ತಾರೆ. ಜಯಂತಿ ನಾಮ ಸಾ ಪ್ರೋಕ್ತ ರೋಹಿಣ್ಯಾಂ ಅರ್ಧರಾತ್ರಿ ಇತ್ತು ಯಥಾ ಕಾಳಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಅಂತ ಅಂದಿನ ದಿವಸದಲ್ಲಿ ಉಪನಿಷ್ಕ್ರಾಮಣ ಸಂಸ್ಕಾರವನ್ನು ಮಾಡುವಂತಹ ದಿವಸ ಕೃಷ್ಣನ ಜನ್ಮ ನಕ್ಷತ್ರವೂ ಇತ್ತು ಅಂತ ಹೇಳಿದ್ರು. ಆದ್ರಿಂದ ವಿಶೇಷವಾಗಿರತಕ್ಕಂಥ ಒಂದು ಸಂಭ್ರಮವನ್ನು, ಹಬ್ಬದ ವಾತಾವರಣವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಯಮುನಾ ನದಿಯ ತೀರಕ್ಕೆ ಹೋಗಿದ್ದಾರೆ ಎಲ್ಲರೂ ಕೂಡ. ಅಲ್ಲಿ ಹೋಗಿ ಸ್ನಾನಾದಿಗಳನ್ನು ಅಭ್ಯಂಗಾದಿಗಳನ್ನು ಮಾಡತಕ್ಕಂಥದ್ದು, ಮಗುವಿಗೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಜ್ಞಾನಿಗಳಿಂದ ವಿಪ್ರರಿಂದ ಆಶೀರ್ವಾದವನ್ನು ಕೊಡಿಸುವಂತಹದ್ದು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನೋಡ್ತಾಳೆ ಯಶೋಧಾದೇವಿ, ಕೃಷ್ಣ ಹಾಲನ್ನು ಕುಡಿದು ನಿತ್ಯಬಂಧವನಾಗಿ ನಡೆಸ್ತಾ ಇದ್ದಾರೆ. ಪಾಪ ಮಗುವಿಗೆ ನಿದ್ದೆ ಬರ್ತಾ ಇದ್ದಾಗೆ ಎಲ್ಲರೂ ಬಂದಿರ್ತಾರೆ, ನೆಂಟರು ಅವರು ಇವರು ಬಂಧುಗಳು ನೆರೆಹೊರೆ ಎಲ್ಲರೂ ಬಂದಿರ್ತಾರೆ. ಅವರಿಗೆ ಬಂದವರಿಗೆ ಉಪಚಾರ ಮಾಡಬೇಕಲ್ವಾ. ಕೃಷ್ಣನ 4ನೇ ತಿಂಗಳ ಹುಟ್ಟಿದ ಹಬ್ಬ, ಜನ್ಮ ನಕ್ಷತ್ರ ಇದೆ, ಪರಿಷ್ಕ್ರಾಮಣ ಸಂಸ್ಕಾರ, ಬಂದವರನ್ನು ಉಪಚಾರ ಮಾಡಬೇಕು, ಅರ್ಶನ ಕುಂಕುಮ ಅವಾಗೆಲ್ಲ ಕೊಡಬೇಕು. ಆ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾಳೆ ಯಶೋಧಾದೇವಿ, ಮಲಗಿದ್ದಾನೆ ಕೃಷ್ಣ ಅಂತ ಮಗುವನ್ನು ಮಲಗಿಸಬೇಕು. ಎಲ್ಲಿ ಮಲಗಿಸ್ಬೇಕು? ನದಿ ತೀರ, ಮನೆಗಿನೇ ಏನಿಲ್ಲ. ಎಲ್ಲಿ ಮಲಗಿಸ್ಬೇಕಂದ್ರೆ ನೆರಳಾದ್ರೂ ಬೇಕಲ್ಲ. ನೋಡ್ತಾಳಂತೆ ಒಂದು ಬಂಡಿ, ಎಲ್ಲ ಯಾವ್ದವರು ಬಂದಿದ್ದಾರಲ್ಲ, ಬಂಡಿಯಲ್ಲಿ ಸಾಮಾನು ಸರಂಜಾಮಗಳನ್ನು ಹೇರಿಕೊಂಡು ಬಂದಿರ್ತಾರೆ. ಆ ಸಾಮಾನುಗಳಿಂದ ಅವರೇನು ಸಾಮಾನುಗಳಿಂದ ಮಡಕೆಯಲ್ಲಿ ಹಾಲು ಮೊಸರು ಪದಾರ್ಥಗಳನ್ನು ತುಂಬಿಸಿಕೊಂಡು ಬಂದಿರತಕ್ಕಂಥ ಒಂದು ಮಡಕೆ ಗಾಡಿ, ಎತ್ತಿನ ಗಾಡಿ. ಆ ಬಂಡಿಯ ಕೆಳಗೆ ಕೃಷ್ಣ ನೆರಳಿರುತ್ತದೆ. ಕೃಷ್ಣನನ್ನು ಅಲ್ಲಿ ಮಲಗಿಸ್ತಾಳೆ ಯಶೋಧೆ. ಮಲಗಿಸಿಬಿಟ್ಟು ತನ್ನ ಕೆಲಸಗಳಲ್ಲಿ ಮುಳುಗಿ ಹೋಗಿಬಿಡ್ತಾಳೆ ಯಶೋಧೆ. ಈ ಸಂಸ್ಕಾರ ಎನ್ನುವಂತಹದ್ದು ಬಹಳಷ್ಟು ವಿಶೇಷವಾಗಿರತಕ್ಕಂಥದ್ದು. ಮಗುವನ್ನು ಮೊದಲ ಬಾರಿಗೆ ಮನೆಯಿಂದ ಹೊರ ಕರ್ಕೊಂಡು ಹೋಗಬೇಕು. ಬರ್ತಡೇ ಮಾಡಬೇಕು ಅಂತ ಎಲ್ಲ ಹೊರಗಡೆ ಕರ್ಕೊಂಡೋಗಿ ಲಾಡ್ಜು ಗೀಜು ರೆಸ್ಟೋರೆಂಟ್ ಎಲ್ಲ ಬರ್ತಡೇ ಅಂತೆಲ್ಲ ಆಚರಣೆ ಮಾಡತಕ್ಕಂಥದ್ದು. ಪರಿಷ್ಕ್ರಾಮಣ ಸಂಸ್ಕಾರ ವಿಶೇಷವಾಗಿ ದೇವಸ್ಥಾನಕ್ಕೆ, ತೀರ್ಥಕ್ಷೇತ್ರಗಳಿಗೆ, ಮಠ ಇತ್ಯಾದಿ ಗುರು ಹಿರಿಯರ ಸನ್ನಿಧಾನ ಇರತಕ್ಕಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗತಕ್ಕಂಥದ್ದು. ಆ ಕೆಲಸವನ್ನು ಯಶೋಧಾದೇವಿ ಅಂದಗೋಪರು ಮಾಡಿದ್ದಾರೆ. ಕೃಷ್ಣನನ್ನ ಬಂಡಿಯ ಕೆಳಗೆ ಮಲಗಿಸಿ ಹೋಗಿದ್ದಾಳೆ. ಕೃಷ್ಣನದಕ್ಕೋಸ್ಕರನೇ ಕಾಯ್ತಾ ಇದ್ದ, ಮಲಗಿಸಿ ಅಂತ. ಯಾಕೆ? ಒಬ್ಬ ರಾಕ್ಷಸ ಕಾಯ್ತಾ ಇದ್ದಾನೆ, ಕೃಷ್ಣನ ಹತ್ತಿರ ಬರಬೇಕು. ಕೃಷ್ಣನ ಕಾಯ್ತಾ ಇದ್ದ, ಬರಲಿ ಹತ್ತಿರ ನೋಡ್ಕೊಳ್ಳೋಣ ಅಂತ. ಹಾಗೆ ಸೂರ್ಯ ಎಚ್ಚರದಿಂದಿದ್ರೆ ಯಶೋಧಾದೇವಿ ಮಲಗಿಸ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಕೃಷ್ಣ ಹಾಲನ್ನು ಕುಡಿದು ಕೂಡಲೇ ಮಕ್ಕಳು ಮಲ್ಕೊಂಡು ಬಿಡ್ತಾರಂತೆ. ಕೃಷ್ಣನು ಅದೇ ನಾಟಕವನ್ನ ಮಾಡ್ತಾನೆ. ಕೃಷ್ಣ ಮಲಗಿದ್ದಾನೆ ಅಂತ ಏನ್ ಮಾಡ್ತಾನೆ ಯಶೋದೆ, ಆ ಬಂಡಿಯ ಕೆಳಗೆ ನೆರಳಿನಲ್ಲಿ ಮಲಗಿಸಿದಾಗ ಆ ರಾಕ್ಷಸ ಬಂದು ಏನ್ ಮಾಡ್ತಾನೆ, ಆ ಬಂಡಿ ಒಳಗೆ ಸೇರಿಕೊಂಡು ಬಿಡ್ತಾನೆ. ಅವನ ಹೆಸರೇ ಶಕಟಾಸುರ. ಶಕಟ ಅಂದ್ರೆ ಬಂಡಿ ಅಂತ. ಆ ಬಂಡಿ ಒಳಗೆ ಸೇರಿಕೊಂಡು ಬಿಡ್ತಾನೆ. ಯಾಕೆ? ಕೃಷ್ಣನನ್ನು ಸಾಯಿಸಬೇಕು. ತಾನು ರಾಕ್ಷಸ ರೂಪದಿಂದ ಬಂದ್ರೆ ಎಲ್ಲರೂ ಗೊತ್ತಾಗೋಗ್ಬಿಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ಬಂಡಿ ಒಳಗೆ ಅದೃಶ್ಯನಾಗಿ ಸೇರಿಕೊಂಡು ಬಿಟ್ಟಿದ್ದಾನೆ. ಜನವಾಗಿರ್ತಕ್ಕಂಥ ಬಂಡಿಯ ಒಳಗೆ ಸೇರಿಕೊಂಡು ಏನು ಮಾಡ್ತಾನೆ, ಅವನ ಉಪಾಯ ಏನು ಅಂದ್ರೆ, ಆ ಬಂಡಿಗೆ 2 ಗಾಲಿಗಳು, ಚಕ್ರಗಳು ಇರ್ತವೆ. ಮಧ್ಯದಲ್ಲಿ 2 ಗಾಲಿಗಳನ್ನು ಜೋಡಿಸೋದಕ್ಕೆ ಒಂದು ಹಲವು, ಅದ ಏನೋ ಅಚ್ಚು ಅಂತ ಹೇಳ್ತಾರೆ, ಅಚ್ಚು ಮರ. ಅಚ್ಚು ಮರವನ್ನು ತೆಗೆಸಿಬಿಟ್ರೆ, ಅದನ್ನು ಮುರಿದು ಬಿಟ್ರೆ ಬಂಡಿಯ ಮುಚ್ಚಿ ಬಿಡಿ. ಅಷ್ಟು ಭಾರದ ಬಂಡಿ, ಮೇಲೆಲ್ಲ ಪಾತ್ರೆಗಳು, ಏನೋ ಒಂದು ಸಾಮಾನುಗಳಿದ್ದಾವೆ. ಅಷ್ಟು ಪದಾರ್ಥಗಳ ಸಮೇತ ಬಂಡಿ ಆ ಮಗುವಿನ ಮೇಲೆ ಬಿಟ್ಟರೆ ಮಗು ಏನಾಗಬೇಕು, ಸತ್ತು ಹೋಗಬೇಕು ಅಂತ ಹೀಗೆ ಒಂದು ಉಪಾಯವನ್ನು ಮಾಡಿ ಏನು ಮಾಡಿದ, ಶಕಟಾಸುರ ಬಂಡಿಯ ಒಳಗೆ ಸೇರಿಕೊಂಡು ಬಿಟ್ಟಿದ್ದಾನೆ. ಕೃಷ್ಣ ನೋಡ್ತಾ ಇದ್ದಾನೆ. ಅವನು ಬಂಡಿ ಒಳಗೆ ಸೇರಿಕೊಳ್ಳಿ, ಅಲ್ಲಿವರೆಗೆ ಸುಮ್ಮನೆ ಇರ್ತಾನೆ ಕೃಷ್ಣ. ಬಂಡಿ ಒಳಗೆ ಯಾವಾಗ ಸೇರಿಕೊಂಡು ಕೃಷ್ಣ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟು ಏನ್ ಮಾಡ್ತಾನೆ, ಮಕ್ಕಳು ಎಚ್ಚರಾದ ಕೂಡಲೇ ತೊಟ್ಲೆಲ್ಲ ಎಲ್ಲ ಮಲಗಿಸಿದ್ರು ಏನ್ ಮಾಡ್ತವೆ, ಎಚ್ಚರಾದ ಕೂಡಲೇ ಹೊಟ್ಟೆ ಹಸಿದ್ರೆ ಅಳ್ತಾನೆ. ಹೊಟ್ಟೆ ತುಂಬಿಕೊಂಡಿದ್ರೆ ಅಳೋದು ಏನ್ ಮಾಡ್ತವೆ, ಕೈ ಕಾಲನ್ನು ಆಡಿಸ್ತಾ ಇರ್ತವೆ. ಅದೇ ಆಟ ಮಕ್ಕಳಿಗೆ. ಕೃಷ್ಣ ಕೈ ಕಾಲನ್ನು ಆಡಿಸೋದಕ್ಕೆ ಪ್ರಾರಂಭ ಮಾಡಿದ. ಕೈ ಕಾಲ ಆಡಿಸ್ತಾ ಏನ್ ಮಾಡ್ತಾನೆ, ನಿಧಾನವಾಗಿ ತನ್ನ ಕಾಲಿನ ಹೆಬ್ಬೆರಳಿನಿಂದ ಸ್ಪರ್ಶ ಮಾಡಿದ ಆ ಬಂಡಿಯನ್ನ. ಸ್ಪರ್ಶ ಮಾಡಿದ ಮಾತ್ರಕ್ಕೆ ಏನಾಗೋಯ್ತು, ಬಂಡಿ ಆಕಾಶಕ್ಕೆ ಹಾರಿ ಹೋಯ್ತು. ಎತ್ತಿ ಹೆಸರು ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೃಷ್ಣನ ಸ್ಪರ್ಶದಿಂದ ಆಕಾಶದೆತ್ತರಕ್ಕೆ ಹಾರಿ ಹೋಗಿ ಬಂಡಿ ಕೆಳಗೆ ಬಿತ್ತು. ಕೆಳಗೆ ಬೀಳುವಾಗ ಏನಾಗೋಯ್ತು, ಅದರ ಅವನೇನು ಅಚ್ಚು ಮರ ಮುರಿದು ಕೃಷ್ಣನ ಮೇಲೆ ಬೀಳಿಸ್ಬೇಕು ಅಂದ್ಕೊಂಡಿದ್ದಲ್ಲ, ಅಚ್ಚು ಮರ ಮುರಿದು ಹೋಯ್ತು. ಮರದ ಸಮೇತ ರಾಕ್ಷಸನು ಕೆಳಗೆ ಬೀಳ್ತಾನೆ. ಆ ಬಡ್ಡಿ ಸಮೇತ ಗಾಲಿ, ಚಕ್ರ, ಆ ಮರದ ಅಚ್ಚು ಎಲ್ಲ, ಅದರೊಳಗಿರತಕ್ಕಂಥ ಎಲ್ಲ ಪದಾರ್ಥಗಳು ಎಲ್ಲವೂ ಪುಡಿ ಪುಡಿಯಾಗಿ ಹೋಗ್ತವೆ. ಅದರ ಜೊತೆಯಲ್ಲಿ ಒಳಗಿರತಕ್ಕಂಥ ಶಕಟಾಸುರನು ಕೂಡ ಬಿದ್ದು ಮೃತನಾಗ್ತಾನೆ. ಕೃಷ್ಣನಿಗೆ ಹೆಸರು ಶಕಟಾಸುರ ಭಂಜನ ಅಂತ ಕೃಷ್ಣಾಷ್ಟೋತ್ತರ ಅಷ್ಟನಾಮದಲ್ಲಿ ಕೃಷ್ಣನನ್ನ ವರ್ಣನೆ ಮಾಡ್ತಾರೆ. ಕೃಷ್ಣ
ಶಕಟಾಸುರನ ಸಂಹಾರ ಮಾಡಿದ. ಆ ಬಂಡಿ ಬಿದ್ದಿರತಕ್ಕಂಥ ಧ್ವನಿ ಕೇಳಿಸ್ತಲ್ಲ, ಓಡೋಡು ಬರ್ತಾರೆ ನಂದಗೋಪೇಶ್ವರ, ಏನಾಯ್ತು ಏನಾಯ್ತು ಅಂತ ನೋಡ್ತಾರೆ. ಯಾವ ಬಂಡಿಯ ಕೆಳಗೆ ಮಲಗಿಸಿದ್ರು ಕೃಷ್ಣನನ್ನ, ಆ ಬಂಡಿ ಪಕ್ಕದಲ್ಲಿ, ಕೃಷ್ಣನ ಮೇಲೆ ಬಿದ್ದಿದ್ದಲ್ಲ, ಕೃಷ್ಣನ ಪಕ್ಕದಲ್ಲಿ ಬಿದ್ದಿದೆ. ಬಿದ್ದು ಪುಡಿ ಪುಡಿಯಾಗಿ ಬಿದ್ದಿದೆ. ಯಾಕೆ ಬಿತ್ತು? ಏನು ಜೋರ ಗಾಳಿ ಬೀಸಿಲ್ಲ. ಜೋರಾಗಿ ಬಿರುಗಾಳಿ ಸುಂಟ್ರ ಗಾಳಿ ಬೀಸಿದ್ರೆ ಹಾರ್ಕೊಂಡು ಹೋಗ್ಬೇಕು, ಗಾಳಿಯೇ ಬೀಸಿಲ್ಲ. ಬಂಡಿ ಹಾರಿ ಹೋಗಿ ಬಿದ್ದದ್ದು ಹೇಗೆ ಅಂತ ಎಲ್ರಿಗೂ ಆಶ್ಚರ್ಯ. ನೋಡ್ತಾರೆ, ಅಲ್ಲಿ ಚಿಕ್ಕ ಚಿಕ್ಕ ಬಾಲಕರೆಲ್ಲ ಆಟ ಆಡಿಕೊಂಡಿರ್ತಾರೆ, ಮಕ್ಕಳೆಲ್ಲ ಆಟ ಆಡಿಕೊಂಡಿರ್ತಾರೆ. ಏನಾಯ್ತು ಏನಾಯ್ತು ಅಂತ ಕೇಳಿದಕ್ಕೆ ಆ ಮಕ್ಕಳು ನಿಜ ಹೇಳ್ತಾರೆ. ಕೃಷ್ಣನಿಗೆ ಎಚ್ಚರ ಆಯಿತು, ಕಾಲನ್ನ ಆ ಕಡೆ ಈ ಕಡೆ ಆಡಿಸ್ತಾ ಇದ್ದ, ಕಾಲಿನಿಂದ ಬಂಡಿಯನ್ನ ಒದ್ದ, ಬಂಡಿ ಮೇಲಕ್ಕೆ ಹಾರಿ ಕೆಳಗೆ ಬಿತ್ತು ಅಂತ ವಾಸ್ತವವನ್ನೇ ಹೇಳ್ತಾರೆ. ಯಾರು ನಂಬಲಿಕ್ಕೆ ಸಾಧ್ಯ? ಏನು ಚಿಕ್ಕ ಮಗು ಬಂಡಿಯನ್ನು ಒದೆಯುವುದು ಅಂದ್ರೆ ಅದು ಏನು ಅಷ್ಟು ಎತ್ತರಕ್ಕೆ ಹಾರಿ ಕೆಳಗೆ ಬೀಳುವುದು, ಇದೆಲ್ಲ ಸಾಧ್ಯನೋ ಅಂತ ಅವರಿಗೆ ಪ್ರಶ್ನೆ ಆಗುತ್ತೆ. ಅವ್ರು ಏನು ಮಾಡ್ತಾರೆ? ಪಾಪ ಮಕ್ಕಳೇನೋ ಗೊತ್ತಿಲ್ಲ, ಸುಳ್ಳು ಹೇಳಿಬಿಟ್ಟಿದ್ದಾರೆ. ಏನಾದ್ರೂ ಆಗಲಿ, ಯಾವುದೋ ಒಂದು ಭೂತ ಪ್ರೇತ ಪಿಶಾಚಿ ಕೃಷ್ಣನ ಸಾಯಿಸಬೇಕು ಅಂತ ಬಂದಿರಬೇಕು, ಆದರೆ ದೇವರ ಮಗು ಬದುಕು ಬಿಟ್ಟಿದೆ ಅಂತ ಅವರೆಲ್ಲರೂ ಭಾವಿಸ್ತಾರೆ. ಕೃಷ್ಣನೇ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮನ್ನು ನೋಡ್ತಾ ಗೊತ್ತಿಲ್ಲ, ಕೃಷ್ಣನ ಭಗವಂತ ರಕ್ಷಣೆ ಮಾಡಿದ್ದಾನೆ ಅಂತ ಭಾವಿಸ್ತಾರೆ. ಯಾಕಂದ್ರೆ ಕೃಷ್ಣ ಕೇವಲ ಅವರಿಗೆ ಮಗನ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಹೊರತು ಭಗವಂತ ದೇವರ ರೂಪದಲ್ಲಿ ಭಗವಂತ ಕಾಣಿಸಲೇ ಇಲ್ಲ ಅವರಿಗೆ. ಆದ್ದರಿಂದ ಬಂಡಿ ಕೂಡ ಹೊರತು ಬಂಡಿಲಿರ್ತಕ್ಕಂಥ ಪದಾರ್ಥಗಳು ಚೆಲ್ಲಾಪಿಲ್ಲಿಯಾಗಿದ್ದಾವೆ. ರಾಕ್ಷಸರು ಕೂಡ ಸತ್ತು ಹೋಗಿದ್ದಾನೆ. ಯಶೋದಾದೇವಿ ಮಗುವನ್ನು ಎತ್ತಿಕೊಳ್ತಾಳೆ. ಎತ್ತಿಕೊಂಡು ಬಿಟ್ಟು ಅದಕ್ಕೆ ಬ್ರಾಹ್ಮಣರನ್ನ ಕರೆಸಿಬಿಟ್ಟು ದೃಷ್ಟಿ ತೆಗೆಸ್ತಾಳೆ. ಏನು ವೇದ ಮಂತ್ರಗಳಿಂದ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರೋಕ್ಷಣ ಸಂಪ್ರೋಕ್ಷಣಾದಿಗಳನ್ನು ಮಾಡಿಬಿಟ್ಟು ಅದಾದ ಬಾಲಗ್ರಹ ಇತ್ಯಾದಿ ದೋಷಗಳಿಂದ ಪರಿಹಾರ ಆಗಲಿ ಅಂತ ಎಲ್ಲ ಕೃಷ್ಣನಿಗೆ ಆ ಯಶೋದಾದೇವಿ ಆಶೀರ್ವಚನವನ್ನ ಹೇಳಿಸ್ತಾಳೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇಷ್ಟು ವಿಷಯವನ್ನ 2 ಶ್ಲೋಕಗಳಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ತದಾ ಶಯಾನಃ ಶಕಟಸ್ಯ ಸೋದಃ ಪದಾಕ್ಷಿಪತ್ ತಂ ದಿತಿಜಂ ನಿಹಂತುಂ ಅನಸ್ಸಮಾವಿಶ್ಯ ದಿತೆ ಸುತೋಸೌ ಸ್ಥಿತ ಪ್ರತೀಪಾಯ ಹರೇಸ್ಸು ಪಾಪಃ. ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದಿರತಕ್ಕಂತಹ ಆ ಶಕಟಾಸುರ ಕೃಷ್ಣನಿಂದಲೇ ಮೃತನಾದ. ಹೇಗೆ ಮೃತನಾದ? ಕ್ಷಿಪ್ತೋಲಸಿಸ್ತಃ ಶಕಟಾಕ್ಷ ನಾಮ. ಶಕಟಾಸುರ, ಶಕಟಾಕ್ಷ ಅಂತ ಅವನೇ ಹೆಸರು. ಹಾಗೆ ಅವನು ವಿಷ್ಣುನ ಹಿತ್ವಾ ಸಹಿತ ಪಾಪ. ಮೇಲೆ ಬಂದಾಗ ಬಂಡಿಯೂ ಬೀಳುತ್ತೆ, ಅದರೊಳಗಿರ್ತಕ್ಕಂಥ ಅವನು ಬಿದ್ದು ಸಾಯ್ತಾನೆ. ಬಂಡಿ ಯಾಕೆ ಪಕ್ಕಕ್ಕೆ ಬಿತ್ತು? ಕೃಷ್ಣನ ಮೇಲೆ ಬೀಳಲಿಲ್ಲ. ಯಾಕೆ? ಕೃಷ್ಣ ಒಂದೊಂದು ಪಕ್ಕಕ್ಕಾದ್ರಿಂದ ಪಕ್ಕದಲ್ಲಿ ಬಿತ್ತು ಅಂತಲ್ಲ, ಬಂಡಿ ಕೃಷ್ಣನ ಮೇಲೆ ಬಿದ್ದರೂ ಬಂಡಿಯೇ ಪುಡಿ ಆಗೋದು, ಕೃಷ್ಣನಿಗೇನು ಆಗ್ತಾ ಇರಲಿಲ್ಲ. ಕೃಷ್ಣ ಬಂಡಿ ಮೇಲೆ ಬಿದ್ದರೂ ಬಂಡಿಯೇ ಪುಡಿ ಆಗುತ್ತೆ. ಆದ್ರಿಂದ ಒಂದು ಕಲ್ಲಿನ ಮೇಲೆ ಗಾಜನ್ನು ಇರಿಸಿದ್ರೆ ಗಾಜೇ ಪುಡಿ ಆಗುತ್ತೆ, ಗಾಜಿನ ಮೇಲೆ ಕಲ್ಲು ಇರಿಸಿದ್ರು ಕೂಡ ಗಾಜೇ ಪುಡಿ ಆಗೋದು. ಹಾಗೆ ಭಗವಂತ ಬಂಡಿ ಬಿದ್ದರೂ ಅಷ್ಟೇ, ಬೀಳದೆ ಹೋದ್ರು ಅಷ್ಟೇ, ಪುಡಿಯಾಗತಕ್ಕಂಥದ್ದು ಬಂಡಿ ಎಂಬಂತಹ ದೃಷ್ಟಿಯಿಂದ ವ್ಯಕ್ತಸ್ಥ ಚಕ್ರಂ ಮಮಾರ ಚಾಶು ಪ್ರತಿಭಗ್ನ ಗಾತ್ರ ವ್ಯಕ್ತಸ್ಥ ಚಕ್ರಾಕ್ಷ ಅಭೂತನಷ್ಟ. ಅವರು ಮೃತನಾಗಿದ್ದು ಮಾತ್ರ ಅಲ್ಲ, ಆ ಇಡೀ ಬಂಡಿಯೇ ಪುಡಿ ಪುಡಿಯಾಗಿ ಹೋಯಿತು ಅಂತ ಅದನ್ನ ವರ್ಣನೆ ಮಾಡ್ತಾರೆ ಆಚಾರ್ಯರು. ಕಂದುಕಸ್ತುತಿ ಅಂತ ಆಚಾರ್ಯ ರಚನೆ ಮಾಡತಕ್ಕಂಥದ್ದು, ಅದರಲ್ಲಿ ಈ ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ. ಪದತಲ ವಿದಲಿತ, ಪಾದ ಸ್ಪರ್ಶವನ್ನ ಮಾಡಿದ್ದಾನೆ, ಪಾದವನ್ನ ಮುಟ್ಟಿದ್ದಷ್ಟೇ. ವಿದಲಿತ ಗುರುತರ ಶಕಟ, ಬಹಳಷ್ಟು ಭಾರವಾಗಿರತಕ್ಕಂತಹ ಶಕಟ ಬಂಡಿ ಅದರಲ್ಲಿರತಕ್ಕಂಥ ಅಸುರನ ಸಮೇತವಾಗಿ ಪುಡಿ ಆಯಿತು ಅಂತ ಆ ಸನ್ನಿವೇಶವನ್ನು ಒಂದು ಶಬ್ದದಲ್ಲಿ ಆಚಾರ್ಯರು ವರ್ಣನೆ ಮಾಡತಕ್ಕಂಥದ್ದು ಕಂದುಕ ಸ್ತುತಿಯಲ್ಲಿ. ಹೀಗೆ ಆ ಭಗವಂತ ಅವನನ್ನ ಸಂಹಾರ ಮಾಡಿದ. ಇಷ್ಟು ಹೊತ್ತಿಗೆ ಗೊತ್ತಾಯ್ತಲ್ಲ, ಎಲ್ಲ ಓಡಿ ಬರ್ತಾರೆ. ಓಡಿ ಬಂದ ಮೇಲೆ ಮೊದಲಿಗೆ ಏನು ಮಾಡಬೇಕು ನಂದಗೋಪ ಎಲ್ಲ ಮನುಷ್ಯರು ಏನು ಮಾಡ್ತಾರೆ, ಅದೇ ಕೆಲಸವನ್ನು ಮಾಡಿಬಿಟ್ಟ. ಸಾ ಸಂಭ್ರಮಾತ್ತಂ ಪ್ರತಿಗೃಹ್ಯ ಶಂಕೆಯ ಕೃಷ್ಣಂ ಯಶೋದ ದ್ವಿಜವರ್ಯ ಸೂಕ್ತಿವಿ ಸಂಸ್ನಾಪಯಾಮಾಸ ನದೀ ತಟಾತ್ತನ ಸಮಾಗತ ನಂದ ವಚೋಭಿತರ್ಜಿತ. ಓಡಿ ಬಂದು ಯಶೋಧ ಎತ್ಕೊಂಡಾಗ ಏನು ಮಾಡಬೇಕು, ಮಗುಗೆ ಏನಾಯ್ತು ಅಂತಲ್ಲ, ನಂದಗೋಪ ಮಾಡತಕ್ಕಂಥ ಮೊದಲ ಕೆಲಸ ಅಂದ್ರೆ ಯಶೋಧಾದೇವಿಗೆ ಬೈಯೋದು. ಏನು ಅಷ್ಟು ಬುದ್ಧಿ ಇಲ್ವಾ ನಿಮಗೆ? ಹೋಗಿ ಒಂದು ಮಗು ಬಂಡಿ ಕೆಳಗೆ ಮಲಸೋದ, ನೋಡಿ ಬಂಡೆ ಬಿತ್ತು, ಪಕ್ಕದಲ್ಲಿ ಬಿತ್ತು, ಏನೂ ಆಗಲಿಲ್ಲ, ಮಗುವಿನ ಮೇಲೆ ಬಿದ್ದರೆ ಏನು ಗತಿ? ಹೀಗೆ ಯಶೋಧೆಯನ್ನ ನಂದಗೋಪ ಬೈತಾನೆ. ಸಾಮಾನ್ಯ ಮಗ ಲೋಕದಲ್ಲಿ ನಡೀತೇವಲ್ಲ, ಮನೆಯಲ್ಲಿ ಏನೋ ಮಗು ಚಿಕ್ಕ ಹೊಡಿತೆ, ಏನೋ ಆಗುತ್ತೆ, ಏನು ಆಯ್ತು ಮಗುವಿಗೆ, ಅದು ಆಮೇಲೆ. ಮೊದಲಿಗೇನೋ ಹೆಂಡತಿಗೆ ಬೈಯೋದು, ನೀನು ಮಾಡಿದ್ದು ಹೀಗೆ ಅದರಿಂದ ಹಾಗಾಯ್ತು ಅಂತ ಯಶೋಧ ದೇವಿಯನ್ನ ನಂದಗೋಪ ಬೈದು ಬಿಟ್ಟ ಅಂತ ಆಚಾರ್ಯ ವರ್ಣನೆ ಮಾಡ್ತಾರೆ. ಹೇಗೆ ಅಲ್ಪ ಸ್ವಲ್ಪ ಅಲ್ಲ, ಅಭಿತರ್ಜಿ ಸ್ವಲ್ಪ ಜೋರಾಗಿ ಬೈದಂತ. ನೋಡಿ ಹಿಂಗೆಲ್ಲ ಮುಂಚೆ ಬಂದಿದ್ದು ಹಿಂಗೆಲ್ಲ ಆಗಿದೆ, ಅದ್ರ ಬುದ್ಧಿ ಇಲ್ಲ ನಿನಗೆ, ಹೋಗಿ ಬಂಡಿ ಕೆಳಗೆ ಮನಸ್ಸಿರ್ತೀಯ ಮಗುವನ್ನ ಅಂತ
ಯಶೋಧಾದೇವಿಯನ್ನ ನಂದಗೊಬ್ಬ ಬಹಳಷ್ಟು ಬೈದ್ಬಿಟ್ಟ ಅಂತ ಆ ವಿಷಯವನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಯಶೋದೆ ಪಾಪ ಏನ್ ಮಾಡ್ಬೇಕು, ಬಯಸ್ಕೊಳ್ಬೇಕು, ಏನು ಉಪಾಯ ಇಲ್ಲ, ಯಾಕೆ ಮಲಗಿಸಿದ್ದವಳಲ್ವಾ, ಬಯಸ್ಕೊಳ್ತಾಳೆ. ಬಯಸ್ಕೊಟ್ಬಿಟ್ಟು ಮುಂದೆ ಏನು ಮಾಡಬೇಕು, ಜ್ಞಾನಿಗಳನ್ನ ಇಬ್ಬರನ್ನ ಕರೆದುಬಿಟ್ಟು ವೇದ ಮಂತ್ರಗಳಿಂದ ಅಭಿಷೇಕವನ್ನ ಸ್ನಾನಾದಿಗಳನ್ನ ಮಾಡಿಸ್ತಾಳೆ ಅಂತ ಭೂತ ಚೇಷ್ಟೆ ಪ್ರೇತ ಚೇಷ್ಟೆ ಅಂತ ಅಂದುಕೊಂಡು ಆ ಎಲ್ಲ ಚೇಷ್ಟಾಗ್ರಹ ಅದು ಪರಿಹಾರ ಆಗಲಿ ಅಂತ ಯಶೋಧಾದೇವಿ ಆ ಕೆಲಸವನ್ನು ಮಾಡಿದಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಶಕಟಾಸುರನನ್ನು ಸಂಹಾರ ಮಾಡಿದ ಎರಡನೆಯವ. ಪೂತನೆ ಮೊದಲನೆಯವಳು, ಎರಡನೆಯವನಾಗಿ ಶಕಟಾಸುರ ಮೃತನಾದ. ಹತ್ವಾತು ತಂ ಕಂಸಭೃತ್ಯಂ ಸ ಕೃಷ್ಣ ಶಿಷ್ಯೇ ಪುನಃ ಶಿಶುವತ್ ಸರ್ವಶಾಸ್ತ್ರ. ಸಂಹಾರ ಆಯಿತು, ಮತ್ತೆ ಮಗುವಿನಂತೆ ಕಣ್ಣು ಮುಚ್ಕೊಂಡು ಮಲಗ್ತಾನೆ. ಎಲ್ಲ ಗೊತ್ತಿದೆ, ಎಲ್ಲರನ್ನೂ ನೇಮನ ಮಾಡತಕ್ಕಂಥ, ಎಲ್ಲರಿಗೂ ಶಿಕ್ಷಣ ಕೊಡತಕ್ಕಂಥ ಭಗವಂತ ಪುನಃ ಮಗುವಿನ ರೀತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಏನೂ ಆಗಿಲ್ಲ ಎನ್ನುವಂತೆ ಭಗವಂತ ಮಲ್ಕೊಂಡು ಬಿಟ್ಟಾನೆ. ಇದು ಏನಾಗೋಯ್ತು, ಎಲ್ಲರಿಗೂ ಸಂತೋಷ ಆಗಿದೆ, ಕೃಷ್ಣನಿಗೇನೂ ಆಗಲಿಲ್ಲ, ಮಗುವಿಗೇನಾಗಲಿಲ್ಲ ಎಂಬಂತ ಸಂಭ್ರಮ ಒಂದು ಕಡೆ. ಆದರೆ ತನ್ನ ಬಾಲ ಲೀಲೆಗಳನ್ನ ಮಕ್ಕಳೆಲ್ಲ ಆಡ್ಕೊಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಏನು ಅಯ್ಯೋ ಕೃಷ್ಣ ಬಂತ ಬಂಡಿ ಎದ್ದು ಬಿತ್ತು. ಹೀಗೆ ಮಕ್ಕಳ ಬಾಯಲ್ಲಿ, ಗುರು ಹಿರಿಯರ ಬಾಯಲ್ಲೆಲ್ಲ ಕೃಷ್ಣನ ಬಾಲ ಲೀಲೆಗಳು ಬರುವುದಕ್ಕೆ ಪ್ರಾರಂಭ ಆಯಿತು. ಒಂದು ಪೂತನೆಯ ಸಂಹಾರ ಆಗಿದೆ, ಕೃಷ್ಣ ಪೂತನೆಯ ಶರೀರದ ಮೇಲೆ ಆಟ ಆಡಿಕೊಂಡಿದ್ದಾನೆ, ಇದು ಒಂದು ಬಾಲ ಲೀಲೆ. ಶಕಟಾಸುರ ಸಂಹಾರ ಆಗಿದೆ, ಬಂಡಿಯ ಪಕ್ಕದಲ್ಲಿ ಕೃಷ್ಣ ನಗನಗತ ಆಟ ಆಡಿಕೊಂಡಿದ್ದಾನೆ. ಹೀಗೆ ಕೃಷ್ಣನ ಬಾಲ ಲೀಲೆಗಳನ್ನು ಮೆಲುಕು ಹಾಕತಕ್ಕಂಥದ್ದು ನಡೀತಾ ಇದೆ. ಹೀಗೆ ತನ್ನ ಏವಂ ಗೋಪಾನ್ ಪ್ರೀಣಯನ್, ಅದೇ ಒಂದು ಸಂತೋಷ. ನಾವು ಹೇಳ್ತೇವೆ ಮಕ್ಕಳೇನೋ ಮಕ್ಕಳು ಆಟ ಆಡ್ಕೊಂಡಿದ್ರೆ, ಹೊಸ್ತೂರು ದಾಟಿದ್ರೆ ಎಲ್ಲರಿಗೂ ಹೇಳ್ತೇವೆ ಮಗು ಹೊಸ್ತೂರು ದಾಟಿದೆ. ಇಲ್ಲ, ಮಕ್ಕಳ ಸ್ವಭಾವವನ್ನು, ಮಕ್ಕಳ ಆಟ ಪಾಠಗಳನ್ನ ನಾವೇ ಹಂಚಿಕೊಂಡದ್ರಿಂದ ಆನಂದವನ್ನು ಅನುಭವಿಸುವ ಹಾಗೆ ಭಗವಂತ ಆ ಭಗವಂತನ ಬಾಲ ಲೀಲೆಗಳನ್ನು ಮೆಲುಕು ಹಾಕ್ತಾ ಎಲ್ಲ ಗೋಪಾಲಕರು ಕೂಡ ಆನಂದವನ್ನು ಅನುಭವಿಸಿದರು. ಏವಂ ಗೋಪಾನ ಪ್ರೀಣಯನ್ ಬಾಲಕೇಲಿ ವಿನೋದತಃ ನಿವಸತ್ ತತ್ರ ದೇವ. ಹೀಗೆ ಕೃಷ್ಣ ಆ ಗೋಕುಲದಲ್ಲಿ ನಂದಗೋಪ ಯಶೋಧೆಯರ ಜೊತೆಯಲ್ಲಿ ವಾಸ ಮಾಡಿದ ಅಂತ ಇಷ್ಟು ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ನಂತರ ಮತ್ತೊಂದು ಕೃಷ್ಣನ ಲೀಲೆಯನ್ನು ವರ್ಣನೆ ಮಾಡಬೇಕಾದ್ರೆ ಮತ್ತೊಂದು ಕೃಷ್ಣ ಮಾಡತಕ್ಕಂಥ ಸಂಹಾರವನ್ನು ವರ್ಣನೆ ಮಾಡಬೇಕು. ಆ ಮಧ್ಯದಲ್ಲಿ ಆಚಾರ್ಯರು ಮಾಡ್ತಾರೆ ಮತ್ತೊಂದಿಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಏನು ವಿಷಯಗಳು ಅಂದರೆ ಮಹಾಭಾರತದಲ್ಲಿ ಬರತಕ್ಕಂಥ ವಿಷಯ. ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕೊಡತಕ್ಕಂಥದ್ದು. ಕೃಷ್ಣನ ಕಥೆ ಅಂತ ಬಂದಾಗ ಭಾಗವತವನ್ನು ತಗೊಳ್ತಾರೆ, ಭಾಗವತದಲ್ಲಿರತಕ್ಕಂಥ ಕಥೆಯನ್ನು ವರ್ಣನೆ ಮಾಡ್ತಾರೆ. ಪುನಃ ಮಹಾಭಾರತಕ್ಕೆ ಬರ್ತಾರೆ, ಅಲ್ಲಿ ಏನಾಯಿತು. ಹೀಗೆ ಆ ಎರಡನ್ನು ಸಮಷ್ಟಿಯಾಗಿ ಸೇರಿಸಿಕೊಂಡೇ ಜೊತೆ ಜೊತೆಯಲ್ಲಿ ಕಥೆಯನ್ನ ಅಂದ್ರೆ ನಿರ್ಣಯವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಕೃಷ್ಣ ಇಷ್ಟು ಅಂದ್ರೆ ಕೃಷ್ಣ ಅವತಾರ ಮಾಡಿ 3 ತಿಂಗಳು ಕಳೆದು 4ನೇ ತಿಂಗಳಲ್ಲಿ ಜನ್ಮ ನಕ್ಷತ್ರ ಶಕಟಾಸುರನ ಸಂಹಾರ ಆಯಿತು. ಈ ಸಮಯದಲ್ಲಿ ಏನಾಯಿತು, ಮತ್ತೆ ಮಹಾಭಾರತದ ಕಡೆಗೆ ಹೋಗ್ತಾರೆ. ಆಗ ಪಾಂಡುರಾಜ ಕುಂತಿ ದೇವಿಗೆ ತಿಳಿಸಿ ಆದೇಶವನ್ನು ನೀಡಿ ಯಮದೇವರಿಂದ ಮತ್ತು ವಾಯುದೇವರಿಂದ ಯುಧಿಷ್ಠಿರನ ಭೀಮಸೇನರನ್ನ ಮಕ್ಕಳನ್ನಾಗಿ ಪಡೆದಿದ್ದಾನೆ. ಆ ಕಥೆಯನ್ನು ಅಲ್ಲಿವರೆಗೆ ಹೇಳಿದ್ರು. ಕೃಷ್ಣಾವತಾರವನ್ನು ವರ್ಣನೆ ಮಾಡಿದ್ರು. ಪುನಃ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಪಾಂಡುರಾಜ ಹೇಳ್ತಾ ಇದ್ದಾರೆ, ಯುಧಿಷ್ಠಿರ ಭೀಮಸೇನ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ. ಆಗ ಮತ್ತೊಮ್ಮೆ ಕುಂತಿ ದೇವಿಯನ್ನು ಕರೆದು ಪಾಂಡುರಾಜ ಹೇಳ್ತಾನಂತೆ, ವಿವರ್ಧಮಾನೆ ಲೋಕದೃಷ್ಟಿಯೈವ ಕೃಷ್ಣೆ ಪಾಂಡು ಪುನಃ ಪ್ರಾಹ ಪ್ರಥಾವಿದಂ ವಚಃ ಧರ್ಮಿಷ್ಠೋ ನೌ ಸೂನುರಗ್ರೇ ಬಭೂವ ಬಲದ್ವಯ ಜ್ಯೇಷ್ಠ ಉತಾಪರಶ್ಚ. ಕೃಷ್ಣ ಬೆಳೀತಾ ಇದ್ದಾನೆ ಅಂತ ಹೇಳುವಾಗಲೇನೆ ಆಚಾರ್ಯ ಒಂದು ಶಬ್ದವನ್ನು ಹೇಳ್ಬಿಡ್ತಾರೆ, ವಿವರ್ಧಮಾನೆ ಲೋಕದೃಷ್ಟಿಯೈವ. ಲೋಕದ ದೃಷ್ಟಿಯಿಂದ ಕೃಷ್ಣ ಬೆಳೀತಾ ಇದ್ದಾನೆ. ಯಾಕೆ ಹೇಳಿದ್ದಿಂದ ಏನು, ಕೃಷ್ಣ ಅವತಾರ ಮಾಡಿ 4 ತಿಂಗಳಾಗಿದೆ. 4 ತಿಂಗಳ ಮಗು ಎಷ್ಟಿರುತ್ತೆ, ಕೃಷ್ಣ ಅಷ್ಟು ಬೆಳೆದು ಬಿಟ್ಟಿದ್ದಾನೆ. ಅಂದ ಮೇಲೆ ಕೃಷ್ಣನಿಗೂ ವೃದ್ಧಿ ಕ್ರಾಸ ಬೆಳವಣಿಗೆ ಏನಾದ್ರು ಉಂಟು ಅಂತ ಪ್ರಶ್ನೆ ಬಂದರೆ, ಸಂದೇಹ ಬಂದರೆ ಆಚಾರ್ಯರು ನಿರ್ಣಯವನ್ನು ಕೊಟ್ಟು ಬಿಡ್ತಾ ಇದ್ದಾರೆ. ಲೋಕದೃಷ್ಟಿ ಇವ, ಲೋಕದ ದೃಷ್ಟಿಯಿಂದ, ಲೋಕ ಅಂದ್ರೆ ಲೋಕಾಂತನಾಗುತ್ತೆ, ಲೋಕ ಅಂದ್ರೆ ಜನರ ದೃಷ್ಟಿಯಿಂದ ಭಗವಂತ ಬೆಳೆಯುವಂತೆ ಕಾಣಿಸಿಕೊಳ್ತಾ ಇದ್ದಾನೆ. ಯಾಕೆ ಹಿಂದೆ ರಾಮಾಯಣದಲ್ಲಿಯೂ ಭಗವಂತ ರಾಮನಾಗಿ ಅವತಾರ ಮಾಡಿದಾಗಲೂ ಕೂಡ ಆಚಾರ್ಯರು ಅದನ್ನ ವರ್ಣನೆ ಮಾಡಿರ್ತಕ್ಕಂಥದ್ದು, ನಿತ್ಯ ಪ್ರವೃದ್ಧಸ್ಯ ತತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿ ಅಂತ ಹೇಳ್ತಾರೆ. ಲೋಕದ ಅಜ್ಞಜನರ ದೃಷ್ಟಿಗೆ ಅನುಗುಣವಾಗಿ ಭಗವಂತ ಬೆಳೆಯುವಂತೆ ತನ್ನನ್ನು ತಾನು ತೋರಿಸಿಕೊಂಡ ಅಂತ ರಾಮಾವತಾರವನ್ನು ವರ್ಣನೆ ಮಾಡುವಾಗ ಹೇಳಿರ್ತಕ್ಕಂಥದ್ದು. ಕೃಷ್ಣಾವತಾರವನ್ನು ವರ್ಣನೆ ಮಾಡುವಾಗಲೂ ಕೂಡ ಲೋಕದೃಷ್ಟಿ ಇವ, ಲೋಕದ ಅಜ್ಞಜನರ ದೃಷ್ಟಿಯನ್ನ ಇಟ್ಟುಕೊಂಡು ಭಗವಂತ ಬೆಳೆಯುವಂತೆ ಕಾಣಿಸಿಕೊಂಡಿದ್ದಾನೆ. ಹೀಗೆ ಭಗವಂತ ಬೆಳೀತಾ ಇದ್ದಾನೆ. ಆಗ ಪಾಂಡುರಾಜನ ಮಾಡ್ತಾನೆ, ಪುನಃ ಕುಂತಿಯನ್ನು ಕರೆದು ಹೇಳ್ತಾನಂತೆ. ಏನು ಹೇಳಿದ, ಈಗಾಗಲೇ ನಮಗೆ ಧರ್ಮದಿಂದ ಧರ್ಮರಾಜ, ಯಮಧರ್ಮನಿಂದ ಧರ್ಮರಾಜ ಯುಧಿಷ್ಠಿರ ಜನಿಸಿದ್ದ.
ಅದರ ನಂತರದಲ್ಲಿ ಬಲದ್ವಯಚೇಷ್ಟ, ಬಲದ್ವಯ ಹಿಂದೆ ಹೇಳಿದಾಗ ಜ್ಞಾನಬಲ ಮತ್ತು ಬಾಹುಬಲ ಎರಡರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ ವಾಯುದೇವರು ಭೀಮಸೇನಾಗಿ ಅವತಾರ ಮಾಡಿದ್ದಾರೆ. ಆದ್ದರಿಂದ ಮುಂದೆ ಮತ್ತೊಬ್ಬ ಮಗ ಬೇಕು ಅಂತ ಕೇಳ್ತಾ ಇದ್ದಾನೆ ಪಾಂಡುರಾಜ. ಯಾಕೆ ಎರಡು ಸಾಕಾಗೋದಿಲ್ಲ, ಇಬ್ಬರು ಇದ್ದಾರೆ, ಇಬ್ಬರು ಗಂಡು ಮಕ್ಕಳಾದ್ಮೇಲೆ ಮತ್ತೊಬ್ಬ ಯಾಕೆ ಅಂದ್ರೆ ರಾಜರ ಕಾಲದಲ್ಲಿ ಹಾಗೆ ಅನೇಕ ಮಕ್ಕಳು ಇರ್ತಾ ಇದ್ರಲ್ವಾ, ಕಾರಣವನ್ನು ಪಾಂಡುರಾಜ ಬಹಳಷ್ಟು ಜ್ಞಾನಿ ವಿವೇಕಿ. ಅಂತಹ ವಿವೇಕಿಯಾಗಿರ್ತಕ್ಕಂಥ ಪಾಂಡುರಾಜ ಧರ್ಮ ಉಳಿಬೇಕು, ಧರ್ಮ ರಕ್ಷಣೆ ಆಗಬೇಕೆಂಬಂತಹ ದೃಷ್ಟಿಯಿಂದ ಯಮಧರ್ಮನನ್ನ ಕರೆದು ಯುಧಿಷ್ಠಿರನ್ನ ಮಗನನ್ನಾಗಿ ಪಡ್ಕೊಂಡಿದ್ದಾನೆ. ಧರ್ಮನೇ ಅವತಾರ ಮಾಡಿಬಿಡ್ತಾನೆ. ಆ ಧರ್ಮ ಬಂದ ಮೇಲೆ ಆ ಧರ್ಮ ರಕ್ಷಣೆ ಆಗಬೇಕು. ಧರ್ಮ ರಕ್ಷಣೆಗಾಗಿ ವಾಯುದೇವರು ಬರ್ತಾರೆ, ಭೀಮಸೇನಾಗಿ ಬರ್ತಾರೆ. ಇಬ್ಬರು ಒಂದಾಯ್ತು. ಮುಂದೆ ಯಾಕೆ ಮೂರನೇದು ಅಂದ್ರೆ ಅದಕ್ಕೆ ಪಾಂಡುರಾಜನ ಆಲೋಚನೆ ಈ ರೀತಿ ಇರತಕ್ಕಂಥದ್ದು. ಯದಾ ಏಕೈವಾತಿ ಬಲೋಪನ್ನ ಭವೆ ತದಾ ತೇನ ಪರಾಮರ್ದೆ ಪ್ರವರ್ತಮಾನೇ ಸ್ವಪರಂ ಹರೇಯು ಚೌರ್ಯಾತ್ ಪರೇ ತದ್ವಯಮತ್ರ ಯೋಗ್ಯಂ. ಒಂದು ವೇಳೆ ವರಶಾಲೆ ಆಗಿರತಕ್ಕಂಥ ಒಬ್ಬ ಮಗ ಇದ್ದಾನೆ, ಧರ್ಮ ರಕ್ಷಣೆ ಮಾಡತಕ್ಕಂಥ ಮಗ. ಆ ಧರ್ಮದ ರಕ್ಷಣೆಗೆ ಅಂತ ಅಧರ್ಮಿಗಳಾಗಿರ್ತಕ್ಕಂಥ ದುಷ್ಟರ ಜೊತೆಯಲ್ಲಿ, ದುರ್ಜನರ ಜೊತೆಯಲ್ಲಿ ಯುದ್ಧ ಅಂತ ಹೊರಟಾಗ ಏನು ಮಾಡ್ತಾರೆ, ಇತರರೇನು ಮಾಡ್ತಾರೆ, ಶತ್ರುಗಳು ಆ ರಾಜ್ಯವನ್ನು ಆಕ್ರಮಣ ಮಾಡಿಬಿಡ್ತಾರೆ. ಯುದ್ಧ ಅಂದ್ರೆ ಹೇಗೆ, ಮುಂಚೆಯಲ್ಲಿ ಯುದ್ಧ ಅಂತ ಹಾಗೆ ಊರಿನ ಹೊರಗೆ ಹೋಗಿಬಿಟ್ಟು ಯುದ್ಧ ಮಾಡೋದು. ಕುರುಕ್ಷೇತ್ರ ರಣಾಂಗಣ ಎಲ್ಲ ಊರಿನ ಹೊರಗೆ ಇರ್ತಾ ಇತ್ತು, ಊರಿನ ಒಳಗೆ ಹೊಡೆದಾಟ ಅಲ್ಲ. ಎಲ್ಲಿ ಯುದ್ಧ ಇದ್ರು ಕೂಡ ಊರಿನ ಹೊರಗೆ ಮಾಡತಕ್ಕಂಥದ್ದು. ಆಗಿನ ಕಾಲದ ಯುದ್ಧವೇ ಹಾಗೆ. ಪ್ರಾತಃ ಕಾಲ ಪ್ರಾರಂಭ ಆಯಿತು ಅಂದ್ರೆ ಸೂರ್ಯೋದಯ ಆದ ಮೇಲೆ ಯುದ್ಧ ಪ್ರಾರಂಭ ಆದರೆ ಸೂರ್ಯಾಸ್ತದ ಒಳಗೆ ಯುದ್ಧ ಮುಗಿಸಿಬಿಡೋದು, ಸೂರ್ಯಾಸ್ತ ಆದ ಮೇಲೆ ಯುದ್ಧ ಮಾಡಲಿಕ್ಕೆ. ಹೀಗೆ ಅದನ್ನೇ ಧರ್ಮಯುದ್ಧ ಅಂತ ಕರೀತಾ ಇದ್ರು. ಧರ್ಮಕ್ಕಾಗಿ, ಧರ್ಮದ ರಕ್ಷಣೆಗಾಗಿ, ರಾಜ್ಯ ದೇಶ ಕೋಶಗಳ ರಕ್ಷಣೆಗಾಗಿ ನಡೆಯತಕ್ಕಂಥ ಯುದ್ಧ, ಅದು ಧರ್ಮಯುದ್ಧ ಅಂತ ಅನಿಸಿಕೊಳ್ತಾ ಇದ್ರು. ಈಗಿನ ಯುದ್ಧ ಹಾಗೆ ಅಲ್ಲವೇ ಇಲ್ಲ. ಯಾರು ಎದುರಿಗೆ ಸಿಗಬೇಕು ಅಂತ ಏನಿಲ್ಲ, ಕೂತು ಇಲ್ಲಿದ್ದ ಹಾಗೆ ಒಂದು ಬಾಂಬ್ ಹಿಡಿದು ಹೋಗ್ತಾ ಇದ್ದ. ಹೀಗೆ ಯುದ್ಧ ಅಂತ ಹೇಳ್ಕೊಳ್ಬೇಕು ಅಷ್ಟೇ ಬಿಟ್ಟರೆ ಯುದ್ಧದ ರೀತಿಯಲ್ಲಿ ಯುದ್ಧವೇ ಅಲ್ಲ. ಆಗಿನ ಕಾಲದ ಯುದ್ಧ ಧರ್ಮಯುದ್ಧ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆ ಧರ್ಮದ ರಕ್ಷಣೆಗಾಗಿ ಬಲಿಷ್ಠನಾಗಿರತಕ್ಕಂಥ ಮಗ ಯುದ್ಧಕ್ಕೆ ಅಂತ ಹೋದಾಗ ಮತ್ತೊಂದು ಕಡೆಯಿಂದ ಶತ್ರುಗಳು ಬಂದು ರಾಜ್ಯವನ್ನು ಆಕ್ರಮಣ ಮಾಡಿ ಬಿಡಬಹುದು, ಊರನ್ನೇ ನಾಶ ಮಾಡಬಹುದು. ಅದಕ್ಕೋಸ್ಕರ ಆ ರಾಜ್ಯದ ರಕ್ಷಣೆಗಾಗಿ ಮತ್ತೊಬ್ಬ ಮಗ ಬೇಕು, ಅದು ಬಲಿಷ್ಠನಾಗಿರತಕ್ಕಂಥ ಮತ್ತೊಬ್ಬ ಮಗ ಬೇಕು. ಅದಕ್ಕೋಸ್ಕರ ಪಾಂಡುರಾಜನ ಆಲೋಚನೆ, ಬಾಹುಬಲ ಜ್ಞಾನಬಲ ಜ್ಯೇಷ್ಠನಾಗಿರತಕ್ಕಂಥ ಭೀಮಸೇನ ದೇವರು ಇದ್ರೂ ಕೂಡ ಮತ್ತೊಬ್ಬ ಮಗ ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತ ಅದಕ್ಕೆ ಕಾರಣವನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಬ್ಬರು ಇರುವುದು ಯೋಗ್ಯ. ಪ್ರವರ್ತಮಾನೇ ಸ್ವಪರಂ ಹರೇಯು ಚೌರ್ಯ ಪರೇ ತದ್ವಯಂ ಅತ್ರ ಯೋಗ್ಯ. ಆದ್ದರಿಂದ ಬಲಿಷ್ಠರಾಗಿರತಕ್ಕಂಥ ಇಬ್ಬರು ಮಕ್ಕಳು ಇರುವುದು ಅತ್ಯಂತ ಸುಸಂಗತ ಅಂತ ಪಾಂಡುರಾಜನ ಅಭಿಪ್ರಾಯ. ಧರ್ಮ ರಕ್ಷಣೆಗಾಗಿ ಒಬ್ಬ ಹೊರಟ್ರೆ ರಾಜ್ಯ ರಕ್ಷಣೆಗೆ ಅಂತ ಮತ್ತೊಬ್ಬ ಇರಲೇಬೇಕು ಅಂತ ಇಷ್ಟು ಪಾಂಡುರಾಜ ಆಲೋಚನೆ ಮಾಡಿ ಕುಂತಿದೇವಿಗೆ ಅಂತ ಹೇಳ್ತಾರೆ. ಅಂದಮೇಲೆ ಬಲಜ್ಯೇಷ್ಠನಾಗಿರತಕ್ಕಂಥ ಮತ್ತೊಬ್ಬ ಮಗ ಬೇಕು ಅಂತ ಆಯಿತು. ವಾಯುದೇವರ ಅವತಾರ ಮಾಡಿ ಆಯಿತು. ಇನ್ನು ಮುಂದೆ ಮತ್ತೆ ಯಾರ ಮೂಲಕ, ಯಾರನ್ನ ಕರೆದು ಆಹ್ವಾನ ಮಾಡಿ, ಯಾವ ದೇವತೆಯನ್ನ ಆಹ್ವಾನ ಮಾಡಿ ಅವರಿಂದ ಮಗನನ್ನು ಪಡೆಯಬೇಕು ಅಂತ ಪ್ರಶ್ನೆ. ಭಗವಂತ ಅವತಾರ ಮಾಡಿ ಆಯಿತು. ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ. ಬ್ರಹ್ಮದೇವರ ಸಮಕಕ್ಷಾಪಕರಾಗಿರತಕ್ಕಂಥ ವಾಯುದೇವರು ಕೂಡ ಭೀಮಸೇನ ದೇವರಾಗಿ ಅವತಾರ ಮಾಡಿ ಆಯಿತು. ಅದರ ನಂತರದಲ್ಲಿ ಬರತಕ್ಕಂಥ ಯಾರು, ಗರುಡ ಶೇಷ ರುದ್ರರು. ಆಗ ಆಲೋಚನೆ ಮಾಡ್ತಾನೆ ಪಾಂಡುರಾಜ. ಅದನ್ನು ವರ್ಣನೆ ಮಾಡ್ತಾರೆ ಆಚಾರ್ಯರು. ಶಸ್ತ್ರಾಸ್ತ್ರವಿದ್ ವೀರ್ಯವಾನ್ ನೌ ಸುತೋನ್ಯ ಭವೇದ್ದೇವಂ ತಾದೃಶಂ ಆತ್ಮಯಾತಃ ಶೇಷಸ್ತವ ಭ್ರಾತೃಸ್ವಾಮಿ ಜಾತಃ ತಸ್ಮಾನ್ ನಾಸೌ ಸುತದಾನಾದಿ ಯೋಗ್ಯ. ಎಲ್ಲ ವಿಧವಾಗಿರತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ತಿಳಿದಿರತಕ್ಕಂತಹ ಮತ್ತೊಬ್ಬ ಬಲಿಷ್ಠನಾಗಿರತಕ್ಕಂತಹ ಮಗ ನಮಗೆ ಬೇಕೇ ಬೇಕು ಎನ್ನುವಂತಹದ್ದು ಪಾಂಡುರಾಜನ ಆಲೋಚನೆ. ಅಂತಹ ದೇವತೆಯನ್ನೇ ಕರೆಯಬೇಕು ಅಂತ ಹೇಳ್ತಾರೆ. ಯಾರನ್ನ ಕರೆಯಬೇಕು? ಶೇಷನನ್ನ ಕರೆಯಬೇಕು. ಗರುಡ ಶೇಷರ ಸಮಕಕ್ಷಾಪನ್ನರು. ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ ಗರುಡನನ್ನು ಕುರಿತು. ಈ ಶ್ಲೋಕದಲ್ಲಿ ಶೇಷನನ್ನು ಕುರಿತು ಹೇಳ್ತಾರೆ. ಶೇಷ ತವ ಭ್ರಾತೃಸುತಃ ಅಭಿಜಾತ. ಶೇಷ ಆಗಲೇ ಅವತಾರ ಮಾಡಿ ಆಗಿದೆ ನೋಡಿ. ಪಾಂಡುರಾಜನಿಗೆ ಗೊತ್ತಿದೆ. ಪಾಂಡುರಾಜನಿಗೆ ಶೇಷದೇವರು ಬಲರಾಮನಾಗಿ ಜನಿಸಿರತಕ್ಕಂಥ ವಿಷಯ ಗೊತ್ತಿದೆ. ಕೃಷ್ಣನಿಗೆ 4 ತಿಂಗಳು, ಶೇಷನಿಗೆ ಇನ್ನೂ 1 ವರ್ಷ ಹೆಚ್ಚು ಅಂತ ತಿಳ್ಕೊಳ್ಬಹುದು. ಆದ್ದರಿಂದ ಪಾಂಡುರಾಜನಿಗೆ ಎಲ್ಲ ವಿಷಯಗಳು ಕೂಡ ತಿಳಿದಿರತಕ್ಕಂಥದ್ದು. ಮಹಾಜ್ಞಾನಿ ಅಂತ ಅದಕ್ಕೆ ಕರೀತಾರೆ. ಶೇಷ ಈಗಾಗಲೇ ಜನಿಸಿದ್ದಾನೆ. ಹೇಗೆ? ತವ ಭ್ರಾತೃಸುತಃ, ನಿನ್ನ ಸಹೋದರನ ಮಗನಾಗಿ ಜನಿಸಿಬಿಟ್ಟಿದ್ದಾನೆ. ಕುಂತಿಯ ಸಹೋದರ ಯಾರು? ವಸುದೇವ.
ಶೂರಸೇನನ ಮಗಳು ಕುಂತಿದೇವಿ, ವಸುದೇವ ಮಗ. 11 ಜನ ಸಹೋದರಿಯರಿದ್ದಾರೆ ವಸುದೇವನಿಗೆ. ಪೃಥಾ ಒಬ್ಬಳು, ಶ್ರುತದೇವಿ, ಶ್ರುತಕೀರ್ತಿ ಇತ್ಯಾದಿ ಇನ್ನೊಂದಿಷ್ಟು ಜನ ಇದ್ದಾರೆ. ಕುಂತಿ ಭೋಜರಾಜ ಅವಳನ್ನು ದತ್ತು ಸ್ವೀಕಾರ ಮಾಡಿದ್ರಿಂದ ಅಲ್ಲಿ ಬೆಳೆದು ಕುಂತಿ ಅಂತಾಗಿದ್ದಾಳೆ ಹೊರತು ಶೂರಸೇನನ ಮಗಳೇ ಅವಳು, ವಸುದೇವನ ಸಹೋದರಿ. ಈಗ ಏನಾಗಿದೆ, ಶೇಷ ಈಗಾಗಲೇ ವಸುದೇವನ ಮಗನಾಗಿ ಜನಿಸಿದ್ದರಿಂದ, ಬಲರಾಮನಾಗಿ ಜನಿಸಿದ್ದರಿಂದ ಬಲರಾಮನಿಗೆ ಕುಂತಿ ಸೋದರತ್ತೆ. ಸೋದರತ್ತೆ ಮಾತೃ ಸಮಾನ. ಬಲರಾಮ ಕುಂತಿಗೆ ಸೋದರಳಿಯ, ಸೋದರಳಿಯ ಸುತ ಪುತ್ರ ಮಗನ ಸಮಾನ. ಆದ್ದರಿಂದ ಶೇಷನಿಂದ ಮತ್ತೆ ಮಗನನ್ನು ಪಡೆಯತಕ್ಕಂಥದ್ದು ಧರ್ಮ ವಿರುದ್ಧ, ಶಾಸ್ತ್ರ ವಿರುದ್ಧ ಅಂತ ಪಾಂಡುರಾಜನ ಆಲೋಚನೆ. ಆದ್ದರಿಂದ ಶೇಷ ವಾಯುದೇವರ ನಂತರದಲ್ಲಿ ಬಲಿಷ್ಠನಾಗಿದ್ದರೂ ಕೂಡ ತವ ಭ್ರಾತೃಸುತಃ ವಿಜಾತನಿಂದ ಸಹೋದರನ ಮಗನಾಗಿ ಜನಿಸಿಬಿಟ್ಟಿದ್ದಾನೆ. ತಸ್ಮಾತ್ ನಾಸೋ ಸುತದಾನಾಯ ಯೋಗ್ಯ. ಅಂತಹ ಸೋದರಳೇನಾಗಿ ಜನಿಸಿರತಕ್ಕಂತಹ ಶೇಷನಿಂದ ಮಗನನ್ನು ಪಡೆಯತಕ್ಕಂಥದ್ದು ಶಾಸ್ತ್ರ ವಿರುದ್ಧ ಎನ್ನುವಂತಹ ಅಭಿಪ್ರಾಯ ಅದು ಪಾಂಡುರಾಜನದ್ದು. ಆದ್ದರಿಂದ ಶೇಷನನ್ನು ಕರೀಬೇಡ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಕುಂತಿಗೆ ಅಷ್ಟು ಜ್ಞಾನ ಪರಿಪೂರ್ಣವಾಗಿರತಕ್ಕಂಥದ್ದು. ಸೋದರತೆಯ ಸ್ಥಾನ ಸೋದರಳಿಗೆ ಮಾತೃ ಸಮಾನ, ತಾಯಿಯಂತೆ ಅತ್ಯಂತ ಪೂಜ್ಯವಾಗಿರತಕ್ಕಂಥದ್ದು. ಆದ್ದರಿಂದ ತಾನು ಈಗ ಸೋದರಳಿಯನ್ನಾಗಿ ಜನಿಸಿದ ಮೇಲೆ ಪುನಃ ಮಗನನ್ನು ಕಳಿಸತಕ್ಕಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಎಂಬಂತಹ ದೃಷ್ಟಿಯಿಂದ ಶೇಷನನ್ನು ಕರೀಬೇಡ ಅಂತ ಹೇಳ್ತಾರೆ. ಇಲ್ಲಿ ಯಾರು ಶೇಷದೇವರ ಸಮಕಕ್ಷಾಪನ್ನರಾಗಿರತಕ್ಕಂಥ ಗರುಡ ದೇವರಿದ್ದಾರೆ. ಗರುಡ ದೇವರಿಂದ ಮಗಳನ್ನು ಪಡಿಬೇಕಲ್ಲೋ ಅದು ಸಾಧ್ಯ ಇಲ್ಲ. ಯಾಕೆ? ಭಗವಂತನ ಆಜ್ಞೆ ಇದೆ, ನವೈ ಸುಪರ್ಣ ಸುತತಃ ನರೇಶು ಪ್ರಜಾಯತೆ. ಗರುಡ ದೇವರು ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಾಗಿ ಜನಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಭಗವಂತ ಆ ರೀತಿ ಆದೇಶವನ್ನು ಗರುಡ ದೇವರಿಗೆ ಮಾಡಿಬಿಟ್ಟಿದ್ದಾನಂತೆ. ಕೃತ ಪುರಾ ಹರಿಣ. ಆದ್ದರಿಂದ ಆಜ್ಞಾಕೃತ, ನಿನಗೆ ಭೂಲೋಕದಲ್ಲಿ ಮನುಷ್ಯರಾಗಿ ಜನಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನೇ ಆಜ್ಞೆ ಮಾಡಿದ್ದರಿಂದ, ಮಾಡಲು ಅಂತ ಆಜ್ಞೆ ಮಾಡಿದ್ದರಿಂದ ಗರುಡ ದೇವರು ಜನಿಸುವುದಿಲ್ಲ. ಗರುಡ ದೇವರು ಮಗನನ್ನು ಕರುಣಿಸುವುದಿದ್ದರೆ ಗರುಡ ದೇವರೇ ಮಗನಾಗಿ ಬರಬೇಕು. ಯಮಧರ್ಮ ಕುಂತಿದೇವಿಗೆ ಮಗನನ್ನು ಕರುಣಿಸಿದ್ದು ಅಂದರೆ ಯುಧಿಷ್ಠಿರನಾಗಿ ಯಮದೇವರೇ ಬಂದಿದ್ದಾರೆ. ವಾಯುದೇವರು ಭೀಮಸೇನನನ್ನು ಕರುಣಿಸಿದ್ದಾರೆ ಅಂದರೆ ವಾಯುದೇವರೇ ಭೀಮಸೇನನಾಗಿ ಬಂದಿದ್ದಾರೆ. ಶೇಷ ಬಲರಾಮನಾಗಿ ಬಂದಿರೋದು, ಶೇಷನೇ ಬಲರಾಮನಾಗಿ ಬಂದಿರತಕ್ಕಂಥ. ಹೀಗೆ ದೇವತೆಗಳು ಭೂಲೋಕದಲ್ಲಿ ಒಂದು ಅಂಶದಿಂದ ಒಂದು ರೂಪದಿಂದ ಅವತಾರ ಮಾಡ್ತಾರೆ. ಆದ್ದರಿಂದ ಗರುಡ ಅವರಿಗೆ ಏನು, ಗರುಡ ದೇವರಿಗೆ ಭೂಲೋಕದಲ್ಲಿ ಅವತಾರವೇ ನಿಷಿದ್ಧವಾದ್ದರಿಂದ ಮಗನನ್ನು ಕೂಡ ಕರುಣಿಸಲಿಕ್ಕೆ ಸಾಧ್ಯ ಇಲ್ಲ. ಶೇಷದೇವರು ಆಗೋದಿಲ್ಲ. ಇನ್ನು ಹೆಚ್ಚು ಗರುಡ ಶೇಷರು ಇಲ್ಲ ಅಂದ ಮೇಲೆ ಇನ್ನು ಉಳಿದಿರತಕ್ಕಂಥದ್ದು ಗರುಡ ಶೇಷ ರುದ್ರ. ಮೂರನೇವರಾಗಿರತಕ್ಕಂಥ ರುದ್ರದೇವರನ್ನು ಆಜ್ಞೆ ಮಾಡಬೇಕು, ಅಂದರೆ ಆದೇಶವನ್ನು ಅವರಿಗೆ ಅನುಗ್ರಹವನ್ನು ಪಡ್ಕೊಳ್ಬೇಕು, ಮಗನಾಗಿ ಬಾ ಅಂತ ಕರೀಬೇಕು. ಅದನ್ನೇ ಹೇಳ್ತಾರೆ, ಪಾಂಡುರಾಜ ಹೇಳ್ತಾನೆ, ಹರಿಣ ಶಂಕರಸ್ತು ಕ್ರೋಧಾತ್ಮಕ ಪಾಲನೆ ನೈವಯೋಗ್ಯ. ಅಯ್ಯೋ ರುದ್ರದೇವರ ಕ್ರೋಧಾತ್ಮಕ, ಕ್ರೋಧ ಸ್ವರೂಪರು, ಕ್ರೋಧಾಭಿಮಾನಿಗಳು, ಅಹಂಕಾರ ತತ್ವಕ್ಕೆ ಅಭಿಮಾನಿ. ಆದ್ದರಿಂದ ರಾಜನೀತಿಯನ್ನು ಪಾಲನೆ ನೈವಯೋಗ್ಯ. ರಾಜನ ಕಾರ್ಯ ಏನು? ಪ್ರಜೆಗಳ ರಕ್ಷಣೆ ಮಾಡತಕ್ಕಂಥದ್ದು ರಾಜನ ಕಾರ್ಯ. ರುದ್ರದೇವರ ಕೆಲಸ ಏನು? ಲಯಕರ್ತರು, ಸಂಹಾರಕರ್ತರು ರುದ್ರದೇವರು. ಸೃಷ್ಟಿ ಕಾರ್ಯವನ್ನ, ರಕ್ಷಣಾ ಕಾರ್ಯವನ್ನು ಒಬ್ಬರು ಮಾಡಬಹುದು. ಸೃಷ್ಟಿ ಕಾರ್ಯ ಮಾಡಿರತಕ್ಕಂಥವರು ರಕ್ಷಣೆಯನ್ನು ಮಾಡಬಹುದು, ರಕ್ಷಣೆ ಮಾಡುವವರು ಸೃಷ್ಟಿಯನ್ನು ಮಾಡಬಹುದು. ಆದರೆ ಸಂಹಾರ ಮಾಡುವವರು ರಕ್ಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಒಂದು ನೀತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಕ್ರೋಧಾತ್ಮಕ, ಕ್ರೋಧಕ್ಕೆ ಅಭಿಮಾನಿಯಾಗಿರತಕ್ಕಂಥ ರುದ್ರದೇವರು ಲಯಕಾರಕರಾದ್ದರಿಂದ ಪ್ರಜಾ ಸೃಷ್ಟಿ, ಪ್ರಜಾಪಾಲನೆ ಮುಂತಾಗಿರತಕ್ಕಂತಹ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತರು ಅಲ್ಲ ಅನ್ನುವಂತಹ ಮಾತು ಅದು ಭಾಗವತದಲ್ಲೂ ಇದೆ. ಆ ದೃಷ್ಟಿಯಿಂದ ರುದ್ರದೇವರನ್ನು ಕರೆಯತಕ್ಕಂಥದ್ದು ಸರಿಯಲ್ಲ ಎಂಬಂತಹ ಭಾವನೆ ಅದು ಪಾಂಡುರಾಜನಿಗೆ ಇತ್ತು ಅಂತ ಅದನ್ನು ಆಚಾರ್ಯರು ವರ್ಣನೆ ಮಾಡ್ತಾರೆ. ಭಾಗವತವು ಹೇಳುವ ಹಾಗೆ, ಅಲಂ ಪ್ರಜಾಭಿ ಸೃಷ್ಟಾಭಿ ಈದೃಶೀಭಿ ಸುರೋತ್ತಮ ಮಯಾ ಸಹ ದಹಂತೀಭಿ ದಿಶಃ ಚಕ್ಷುಭಿರುಲ್ಬಣೈ ಅಂತ ರುದ್ರದೇವರನ್ನ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯಿತು. ಗರುಡಶೇಷ ರುದ್ರರು ಆಗುವುದಿಲ್ಲ ಅಂತ ಆದಮೇಲೆ ಅದರ ನಂತರದಲ್ಲಿ ಬರತಕ್ಕಂಥ ಯಾರು? ಇಂದ್ರಕಾಮವು ಅಂತ ಹೇಳ್ತಾರೆ. ತಾರತಮ್ಯದಲ್ಲಿ ಬರುವಾಗ ಭಗವಂತನ ನಂತರದಲ್ಲಿ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ನಂತರದಲ್ಲಿ ಬ್ರಹ್ಮವಾಯುಗಳು, ಗರುಡಶೇಷ ರುದ್ರರು, ಆಮೇಲೆ ಇಂದ್ರಕಾಮ, ದೇವೇಂದ್ರ ಬಂದ. ದೇವೇಂದ್ರ ಸರಿಯಾಗಿರತಕ್ಕಂಥದ್ದು ಅಂತ ಪಾಂಡುರಾಜ ಆಲೋಚನೆ ಮಾಡ್ತಾನೆ. ಇಂದ್ರನನ್ನೇ ಕರಿ ಅಂತ ಕುಂತಿದೇವಿಗೆ ಹೇಳ್ತಾನೆ. ಅಥವಾ ಮಹೇಂದ್ರ ಬಲವಾನ್ ಅನಂತರ ಕೇಶ. ಆ 3 ಜನರ ನಂತರದಲ್ಲಿ ಅತ್ಯಂತ ಬಲಿಷ್ಠನಾಗಿರತಕ್ಕಂಥ ದೇವತೆ ಅಂದರೆ ಅದು ದೇವೇಂದ್ರ, ಮಹೇಂದ್ರ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೇಳುವಾಗ ಬಲವಾನ್ ಅಂತ ಹೇಳ್ತಾರೆ.
ಇಂದ್ರನಿಗೂ ವಿಶೇಷಣವನ್ನೇ ಕೊಟ್ಟಿದ್ದಾರೆ ಆಚಾರ್ಯರು. ಮಹಾಬಲಿಷ್ಠ. ಏನು ಬಲ? ಹಿಂದೆ ಭೀಮಸೇನ ದೇವರನ್ನು ಹೇಳುವಾಗ ಬಲ ಅಂದರೆ ಕೇವಲ ಬಾಹುಬಲ ಅಲ್ಲ, ಜ್ಞಾನ ಬಲವನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅದೇ ಉಪಲಕ್ಷಣೆಯಾಗಿ ಬಲವಾನ್ ಅಂದರೆ ಜ್ಞಾನ ಬಲವಾನ್, ಬಾಹುಬಲವಾನ್ ಅಂತ ನೋಡಿ ಇಟ್ಕೊಳ್ಳೋದು. ಗರುಡಶೇಷ ರುದ್ರರ ನಂತರದಲ್ಲಿ ಜ್ಞಾನಬಲ ಮತ್ತು ಬಾಹುಬಲ ಹೆಚ್ಚಿನ ಮಟ್ಟಿಗಿರತಕ್ಕಂಥದ್ದು ಇಂದ್ರನಲ್ಲಿ. ಆದ್ದರಿಂದ ಅಷ್ಟೇ ಅಲ್ಲ, ತೇಷಾಂ ಸಮಾಹ್ವಾನಂ ಇಹಾರ್ಹತಿ ಸ್ವರಾಟ್ ಅಂತ ಹೇಳ್ತಾರೆ. ಅವನು ಸ್ವರಾಟ್. ಸ್ವ ಅಂದರೆ ಸ್ವರ್ಗ, ಸ್ವರಾಟ್ ಅಂದರೆ ಸ್ವರ್ಗ ಲೋಕದ ಒಡೆಯ, ಸ್ವರ್ಗಾಧಿಪತಿಯಾಗಿದ್ದಾನೆ ಅಂದರೆ ರಾಜನ ಸ್ಥಾನದಲ್ಲಿ ಈಗಾಗಲೇ ಇದ್ದಾನೆ. ರುದ್ರದೇವರು ಕೈಲಾಸ ಲೋಕದ ಒಡೆಯರಲ್ವ, ಅವರನ್ನು ಕರಿಬೋದು ಅಂದರೆ ಅವನು ಸ್ವರ್ಗ ಕೈಲಾಸ ಲೋಕಕ್ಕೆ ಅವರು ಒಡೆಯರಬಹುದು. ಆದರೆ ದೇವೇಂದ್ರ ಸ್ವರ್ಗ ಲೋಕದ ದೇವರಾಜ, ರಾಜ ಪದವಿಯಲ್ಲೇ ಇದ್ದು ಬಿಟ್ಟಿದ್ದಾನೆ. ಆದ್ದರಿಂದ ರಕ್ಷಣೆ ಮಾಡತಕ್ಕಂಥ ವಿಧಾನ ದೇವೇಂದ್ರನಿಗೆ ಸಮರ್ಪಕವಾಗಿ ಗೊತ್ತಿದೆ. ಆದ್ದರಿಂದ ರಕ್ಷಣೆಗೆ ಯೋಗ್ಯ ಯಾರು? ಈಗೇನಾಗಬೇಕು? ಬಲಿಷ್ಠನಾಗಿರ್ತಕ್ಕಂಥ ಭೀಮಸೇನ ದೇವರು ಶತ್ರುಗಳ ಜೊತೆಗೆ ಯುದ್ಧವನ್ನು ಮಾಡುವಂತಹ ಸಮಯದಲ್ಲಿ ರಕ್ಷಣೆ ಆಗಬೇಕು, ರಾಜ್ಯದ ರಕ್ಷಣೆ ಆಗಬೇಕಲ್ವ. ಅದನ್ನು ಮಾಡಬೇಕಾದರೆ ಸ್ವರ್ಗಾಧಿಪತಿಯಾಗಿರತಕ್ಕಂಥ ದೇವೇಂದ್ರನೇ ಯೋಗ್ಯ. ಯಾಕೆ ಅವನು ಸ್ವರಾಟ್ ಅಂತ ಆಗಿದ್ದಾನೆ. ಆದ್ದರಿಂದ ಇಂದ್ರನನ್ನ ಆಹ್ವಾನ ಮಾಡು ಅಂತ ಹೇಳಿದ ಕೂಡಲೇ ಆಯಿತು ಅಂತ ಒಪ್ಪಿಕೊಂಡು ಬಿಟ್ಟು ಕುಂತಿದೇವಿ ಮಂತ್ರವನ್ನು ಉಚ್ಚಾರ ಮಾಡ್ತಾಳೆ. ದೇವೇಂದ್ರನನ್ನ ಕರೆದು ಬಿಡ್ತಾಳೆ. ಇತೀರಿತ ಸಾತ್ವಿತ ಆಶು ವಾಸ್ತವಂ ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಇಂದ್ರದೇವರು ಬರ್ತಾರೆ, ಸ್ವತಃ ತಾನೇ ಮಗನಾಗಿ ಜನಿಸ್ತಾರೆ ಅಂತ ಅದನ್ನು ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಏನು ಜನಿಸಿದ್ದು ಇಂದ್ರ? ಸತ ಅರ್ಜುನೋ ನಾಮ, ಅರ್ಜುನನಾಗಿ ದೇವೇಂದ್ರ ಜನಿಸ್ತಾ ಇದ್ದಾನೆ. ಬರೀ ಇಂದ್ರ ಮಾತ್ರ ಜನಿಸಿರತಕ್ಕಂಥ ಹುಟ್ಟಿದ್ದಲ್ಲ, ನರಾಂಶಯುಕ್ತ ಅಂತ ಹೇಳ್ತಾರೆ. ನರ ಅಂದ್ರೆ ಶೇಷ, ಶೇಷನ ಒಂದು ಅಂಶ ಅರ್ಜುನನಲ್ಲಿ ಇದೆ. ಮತ್ತೆ ವಿಷ್ಣುವೇಶಿ, ಭಗವಂತನ ಒಂದು ಆವೇಶ, ಭಗವಂತನ ವಿಶೇಷ ಆವೇಶ. ನರನಾರಾಯಣ ಒಂದು ಆವೇಶ ಭಗವಂತನದ್ದು, ನರನ ಅಂಶ, ಶೇಷನ ಅಂಶ ಇದೆ ಸ್ವತಃ ದೇವರಿಗೆ. ಆದ್ದರಿಂದಲೇನೆ ಅರ್ಜುನ ಮಹಾಬಲಿಷ್ಠನಾಗಿ ಬಿಡ್ತಾನೆ. ಎಷ್ಟು ಬಲಿಷ್ಠನಾಗ್ತಾನೆ? ರುದ್ರದೇವರು ಏನು ಅವತಾರ ಮಾಡ್ತಾರೆ ಅಶ್ವತ್ಥಾಮರಾಗಿ, ರುದ್ರದೇವರ ಅವತಾರ ರೂಪರಾಗಿರ್ತಕ್ಕಂಥ ಅಶ್ವತ್ಥಾಮರನ್ನು ಸೋಲಿಸುವಂತಹ ಶಕ್ತಿ ಅದು ಇಂದ್ರನ ಅವತಾರನಾಗಿರ್ತಕ್ಕಂಥ ಅರ್ಜುನಿಗೆ ಬಂದು ಬಿಟ್ಟಿದೆ. ಯಾಕೆ? ಶೇಷನ ಅಂಶವೂ ಇದೆ, ಭಗವಂತನ ಆವೇಶವೂ ಇದ್ದರಿಂದ ಅಶ್ವತ್ಥಾಮರನ್ನು ಗೆದ್ದು ಬಿಡ್ತಾನೆ. ರುದ್ರದೇವರ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಮುಂದೆ ಬರ್ತದೆ ಅಂದರೆ ಪಾಶುಪತಾಸ್ತ್ರವನ್ನು ಪಡ್ಕೊಳ್ಳೋದಕ್ಕೆ ಹೋದಾಗ ಕಿರಾತ ರೂಪದಿಂದ ಬಂದಿರತಕ್ಕಂಥ ರುದ್ರದೇವರ ವಿರುದ್ಧವಾಗಿ ಯುದ್ಧವನ್ನು ಮಾಡುವಂತಹದ್ದು ಅರ್ಜುನ ಅಂತ ಕಥೆಯಲ್ಲೂ ಮುಂದೆ ಚರಿತ್ರೆಯನ್ನು ಬರ್ತದೆ. ಹೀಗೆ ಇಷ್ಟು ಅರ್ಜುನನ್ನ ವರ್ಣನೆ ಮಾಡ್ತಾರೆ. ಸಚಾರ್ಜುನೋ ನಾಮ ನರಾಂಶಯುಕ್ತ ವಿಷ್ಣಾವೇಶಿ ಬಲವಾನ್. ಹೇಗೆ ಇಂದ್ರನಿಗೆ ಹೇಳುವಾಗ ಬಲವಾನ್ ಅಂತ ಹೇಳಿದ್ರು, ಅದೇ ಶಬ್ದವನ್ನು ಯಥಾವತ್ತಾಗಿ ಆಚಾರ್ಯರು ಬಳಸ್ತಾ ಇದ್ದಾರೆ. ಅದೇ ಇಂದ್ರನಂತೆ ಬಲಿಷ್ಠನಾಗಿರ್ತಕ್ಕಂಥ ಅಷ್ಟೇ ಇಲ್ಲ, ಶಸ್ತ್ರಾಸ್ತ್ರ ವೇತ್ತ, ಸಕಲ ವಿಧವಾಗಿರತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ತಿಳಿದಿರತಕ್ಕಂಥದ್ದು ಅರ್ಜುನ ಅಂತ ಹೇಳ್ತಾರೆ. ಮತ್ತೆ ಆ ವಿಶೇಷಣವನ್ನು ಭೀಮಸೇನ ದೇವರಿಗೆ ಯಾಕೆ ಹೇಳಿಲ್ಲ? ಬೇಕಾಗೇ ಇಲ್ಲ. ಮುಂದೆ ಹೇಳ್ತಾರೆ ಭೀಮಸೇನ ದೇವರ ಯುದ್ಧವನ್ನು ವರ್ಣನೆ ಮಾಡುವಾಗ ಯಾರಿಗೆ ಸ್ವಾಭಾವಿಕವಾಗಿರತಕ್ಕಂಥ ದೈಹಿಕ ಶಕ್ತಿ ಬಾಹುಬಲ ಇರುತ್ತದೆ, ಅವರಿಗೆ ಅಸ್ತ್ರ ಶಸ್ತ್ರಗಳನ್ನು ತಗೊಂಡು ಏನು ಮಾಡಬೇಕು? ಶಸ್ತ್ರನ ಹಿಡ್ಕೊಂಡು ಯುದ್ಧ ಮಾಡೋದು ಯಾರು? ಯಾರಿಗೆ ದೈಹಿಕ ಶಕ್ತಿ ಇಲ್ಲ, ಅವರು ಕೈ ಕಾಲು ಮೂರು ತಗೊಂಡು ಹೊಡೆಯೋದು ಅಷ್ಟೇ, ಅಸ್ತ್ರಗಳಿಂದ ಹೊಡೆಯೋದು. ದೈಹಿಕ ಬಲ ಅಪಾರವಾಗಿದ್ದರೆ ಶಸ್ತ್ರಾಸ್ತ್ರಗಳೇ ಬೇಡ. ಆದ್ದರಿಂದ ಭೀಮಸೇನ ದೇವರಿಗೆ ಯಾವ ಶಸ್ತ್ರವೂ ಬೇಡ, ಯಾವ ಅಸ್ತ್ರ ಮಂತ್ರವೂ ಬೇಡ. ಆದ್ದರಿಂದ ಅರ್ಜುನಿಗೆ ಅದೆಲ್ಲವೂ ಬೇಕು. ಅದಕ್ಕೋಸ್ಕರ ಬಲವಾನ್ ಅಸ್ತ್ರವೇತ್ತ ಅಂತ ಇಷ್ಟು ವಿಶೇಷವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅರ್ಜುನನ ಜನ್ಮವನ್ನ ವರ್ಣನೆ ಮಾಡಿ ಪಾಂಡವಾನಾಂ ಧನಂಜಯ, ಭಗವಂತನ ವಿಶೇಷ ಆವೇಶ ಅದು ಅರ್ಜುನನಲ್ಲಿ ಇತ್ತು ಅಂತ ಭಗವದ್ಗೀತೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಪಾಂಡವಾನಾಂ ಧನಂಜಯ ಅಂತ ಉಲ್ಲೇಖ ಮಾಡಿರತಕ್ಕಂಥದ್ದು. ಹೀಗೆ ಅರ್ಜುನ ಜನಿಸಿದ್ದಾನೆ ಅಂದರೆ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಸಾಕಾಗಲಿಲ್ಲ ಅಂದರೆ ಸಮಾಧಾನ ಆಗಲಿಲ್ಲ. ಯಾರಿಗೆ? ಪಾಂಡುರಾಜನಿಗೆ. ಪುನಃ ಕರೀತಾನೆ, ಕುಂತಿದೇವಿಯನ್ನು ಕರೆದುಬಿಟ್ಟು ಮತ್ತೊಬ್ಬ ಮಗ ಬೇಕು ಅಂತ ಹೇಳ್ತಾನೆ. ಎಂತಹ ಮಗ ಬೇಕು? ರೂಪ್ಯನ್ಯ ಸ್ಯಾತ್ ಸೂನು, ಅತ್ಯಂತ ಸುಂದರ ರೂಪದಿಂದ ಇರತಕ್ಕಂಥ ಮತ್ತೊಬ್ಬ ಮಗ ಬೇಕು. ಗರ್ಭಿಷ್ಠನಾಗಿರತಕ್ಕಂಥ ಮಗ ಬೇಕು, ಸರಿ. ಧರ್ಮದ ರಕ್ಷಣೆಗೆ ಮತ್ತೊಬ್ಬ ಮಗ ಬೇಕು, ಭೀಮಸೇನ ದೇವರು. ರಾಜ್ಯ ರಕ್ಷಣೆಗೆ ಮತ್ತೊಬ್ಬ ಮಗ ಬೇಕು, ಅರ್ಜುನ. ಇವೆಲ್ಲರೂ ಬರೀ ರಕ್ಷಣೆ ಅಂತ ಕಟ್ಟುಮಸ್ತಾಗಿರತಕ್ಕಂಥ ಬಲಿಷ್ಠ ವ್ಯಕ್ತಿಗಳಾಗಿ ಜನಿಸಿ ಬಿಡ್ತಾರೆ. ಆದರೆ ನೋಡೋದಕ್ಕೆ ಅತ್ಯಂತ ಸುಂದರವಾಗಿರತಕ್ಕಂಥ ಮೋಹಕ ಮುದ್ದು ರೂಪ ಇರತಕ್ಕಂತಹ
ರೂಪವಂತನಾದ ಮತ್ತೊಬ್ಬ ಮಗ ಬೇಕು ಅಂತ ಅಪೇಕ್ಷೆ ಯಾರಿಗೆ? ಪಾಂಡುರಾಜನಿಗೆ. ಕಾರಣ ಹೇಳಿರ್ತದೆ, ಮತ್ತೊಬ್ಬ ಮಗ ಬೇಕು ಅಂತ ಹೇಳಬೇಕಾದ್ರೆ ಕಾರಣ ಹೇಳಬೇಕಲ್ಲ. 3 ಮಕ್ಕಳು ಪಡೆಯುವುದಕ್ಕೆ ಸಕಾರಣವನ್ನ, ಒಳ್ಳೆ ಕಾರಣವನ್ನ ಕೊಟ್ಟಿದ್ದಾನೆ. ಕುತ್ತಿಗೂ ಹೌದು ಸಂತೋಷ ಆಗಿದೆ, ಮಕ್ಕಳನ್ನ ಪಡ್ಕೊಂಡಿದ್ದಾನೆ. 4ನೇ ಮಗು ಬೇಕು ಅಂತ ಹೇಳೋದಕ್ಕೆ ಏನು ಕಾರಣ? ಅದು ವಾಸ್ತವ ಯಥಾಸ್ಥಿತಿ ಆಗಿರತಕ್ಕಂಥ ಕಾರಣವೇ ಅಲ್ಲ. ಏನು ಕಾರಣ? ಒಳ್ಳೆಯ ರೂಪವಂತನಾಗಿರತಕ್ಕಂಥ ಮಗ ಬೇಕು ಎನ್ನುವಂತಹದ್ದು ಮಕ್ಕಳನ್ನ ಪಡೆಯುವುದಕ್ಕೆ ಕಾರಣ ಆಗಬಾರದು. ಅದು ಧರ್ಮ ವಿರುದ್ಧ. ಆ ರೀತಿ ಮಕ್ಕಳನ್ನು ಪಡೆಯತಕ್ಕಂಥದ್ದು ಧರ್ಮ ವಿರುದ್ಧ. ಹಾಗಾಗಿ ಅದನ್ನು ಹೇಳುವಾಗ 4ನೆಯ ಮಗನನ್ನ ಪಡ್ಕೊಳ್ಳತಕ್ಕಂಥ ಸಮಯದಲ್ಲಿ ಅವನು ನೀಡಿರತಕ್ಕಂಥ ಕಾರಣ ಅದು ಶಾಸ್ತ್ರ ಸಮ್ಮತ ಅಲ್ಲ, ಧರ್ಮಕ್ಕೆ ವಿರುದ್ಧ. ಆದ್ದರಿಂದ ಏನು ಮಾಡಿಬಿಡ್ತಾಳೆ ಕುಂತಿ? ಉಚ್ಯಮಾನ ಭರ್ತಾ ಕುಂತಿ ನೇಕಿತಂ ಪ್ರಾಹ ಧರ್ಮ. ಧರ್ಮವನ್ನು ಇಟ್ಟುಕೊಂಡೇ ಕುಂತಿ ಮಾತಾಡಿ ಬಿಡ್ತಾಳೆ, ಇದು ಸರಿಯಲ್ಲ. ಬರೀ ರೂಪವಂತನಾಗಿರ್ತಕ್ಕಂಥ ಮಗನನ್ನ ಪಡೆಯಬೇಕು, ಅಂತ ಮಗನಿಂದ ಯಾವ ಪುರುಷಾರ್ಥ ಸಿಗುತ್ತೆ ಅಂತ ಕೇಳ್ತಾರೆ. ಅಂತ ಮಗನನ್ನು ಪಡ್ಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರುಷಾರ್ಥ ಸಿಗುವುದಿಲ್ಲ, ಅದು ಧರ್ಮವಲ್ಲ ಎಂಬಂತಹ ದೃಷ್ಟಿಯಿಂದ ಆ 4ನೇ ಅಪೇಕ್ಷೆಯನ್ನ ಕುಂತಿದೇವಿ ನಿರಾಕರಣೆ ಮಾಡಿಬಿಟ್ಟು. ಭೀಮಾರ್ಜುನರೇನು ರೂಪವಂತರಲ್ವ? ರೂಪವಂತರೇ. ಹಾಗೆ ಭೀಮಸೇನ ವಾಯುದೇವರನ್ನ ಹೇಳುವಾಗ ನಾವು ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತ ಹೇಳ್ತೇವೆ. ಸುಂದರ ಕಾಂಡವೇ ಹನುಮಂತ ದೇವರನ್ನು ವರ್ಣನೆ ಮಾಡತಕ್ಕಂಥ ಕಾಂಡ. ಆದ್ದರಿಂದ ಪರಮ ಸುಂದರ ಸ್ವರೂಪರು ಯಾರು ಅಂದರೆ 32 ಲಕ್ಷಣೋಪೇತರಾಗಿರತಕ್ಕಂಥ ವಾಯುದೇವರು ಅಷ್ಟು ಸುಂದರ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲವೇ ಇಲ್ಲ. ಅಂಥ ವಾಯುದೇವರೇ ಭೀಮಸೇನ ದೇವರಾಗಿ ಜನಿಸಿದ್ದಾರೆ. ಯಾರು? ಮಾರುತಿ ಪಾಂಡವೋ ಭೀಮೋ. ಮಾರುತಿ ಅಂತ ಹೇಳಿಕೊಂಡು ಬಂದಿದ್ದಾರೆ. ಮಾರುತಿ ಪಾಂಡವ ಭೀಮ, ಅತ್ಯಂತ ಸುಂದರರಾಗಿರತಕ್ಕಂಥದ್ದು. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತ ಹೇಳುವಾಗ ಮುಖ್ಯ ಪ್ರಾಣ ಅಂತ ದಾಸರು ಬಳಸಿದ್ದಾರೆ. ಅದೇ ಮುಖ್ಯ ಪ್ರಾಣ ಅಂದ್ರೆ ಮಾರುತಿ, ಮಾರುತಿ ಅಂದ್ರೆ ಭೀಮಸೇನ ದೇವರು ಸುಂದರನೇ. ಆದ್ದರಿಂದ ಸುಂದರನಾಗಿರ್ತಕ್ಕಂಥ ಭೀಮಸೇನ ದೇವರು ಜನಿಸಿ ಆಗಿದೆ. ಮತ್ತೆ ಅರ್ಜುನ ಏನು ಸಾಮಾನ್ಯ, ಇಂದ್ರ ಏನು ಪರಮ ಸುಂದರ. ಇಂದ್ರನು ಕೂಡ ಅತ್ಯಂತ ಸುಂದರ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಆ ಪರಮ ವಿಶೇಷವಾದ ಯಾಕೆ ಇಂದ್ರಕಾಮ ಅಂತ ಹೇಳ್ತಾರೆ. ಇಂದ್ರಕಾಮೋ ಪರಸ್ಪರ ಸಮಕಕ್ಷಾಪನ್ನರು ಇಂದ್ರಕಾಮರು. ಕಾಮ ಅತ್ಯಂತ ಸುಂದರನಾಗಿರತಕ್ಕಂಥ ದೇವತೆ, ಕಾಮ ಸಮಕಕ್ಷಾಪನ್ನನಾಗಿರತಕ್ಕಂಥ ಇಂದ್ರನು ಕೂಡ ಪರಮ ಸುಂದರ. ಆದ್ದರಿಂದ ಅತ್ಯಂತ ಸುಂದರನಾಗಿರತಕ್ಕಂಥ ಇಬ್ಬರು ಈಗಾಗಲೇ ಜನಿಸಿ ಆಗಿದೆ. ಅಂದಮೇಲೆ ಅವರಿಗಿಂತಲೂ ಸುಂದರನಾಗಿರತಕ್ಕಂಥ ಮಗ ಬೇಕು ಅಂದರೆ ಆ ಅಭಿಪ್ರಾಯದಲ್ಲಿ ಅಲ್ಲ. ಮತ್ತೇನು ಅಂದರೆ ಅವರು ಮಹಾಬಲಿಷ್ಠರು. ಎಲ್ಲರೂ ಅವರನ್ನು ಯಾವ ರೀತಿ ಗಣನೆ ಮಾಡ್ತಾ ಇದ್ರು ಅಂದರೆ ಅತ್ಯಂತ ಬಲಿಷ್ಠನಾಗಿರತಕ್ಕಂಥವರ ಪ್ರಪಂಚದಲ್ಲಿ ಭೀಮಾರ್ಜುನರು ಅಂತಲೇ ಅವರನ್ನು ಪರಿಗಣನೆ ಮಾಡ್ತಾ ಇದ್ರು. ಬಿಟ್ರೆ ಮುದ್ದಾಗಿರತಕ್ಕಂಥ ಮಗ ಅಂತ ಅವರನ್ನು ನೋಡ್ತಾ ಇಲ್ಲ. ಹಾಗಾಗಿ ಕೇವಲ ರೂಪದಿಂದ ಕೂಡಿರತಕ್ಕಂಥ ಮಗ ಬೇಕು ಎಂಬಂತಹ ದೃಷ್ಟಿಯಿಂದ ಹಾಡು ಕೇಳಿರತಕ್ಕಂಥದ್ದು ಅದು ಶಾಸ್ತ್ರ ವಿರುದ್ಧ ಅಂತ ಕುಂತಿ ಅದನ್ನು ನಿಷೇಧ ಮಾಡಿರತಕ್ಕಂಥದ್ದು ಅಂತ ಆ ಕಾರಣವನ್ನು ಕೊಡ್ತಾರೆ. ಆಚಾರ್ಯರಲ್ಲಿ ಹೇಳುವಾಗ ಕುಂತಿ ನಿರಾಕರಣೆ ಮಾಡಿಲ್ಲ ಅಂತ ಹೇಳುವಾಗ ಒಂದು ಶಬ್ದವನ್ನು ಬಳಸ್ತಾರೆ. ಯಾಕೆ ಕುಂತಿ ಬೇಡ ಅಂತ ಹೇಳಿದ್ದಾಳೆ? ಕುಂತಿ ತಮ್ಮ ನೇತಿ ಪ್ರಾಹ ಧರ್ಮ ಅಂತ ಧರ್ಮದ ಕಾರಣವನ್ನು ಕೊಡ್ತಾ ಇದ್ದಾಳೆ ಕುಂತಿ, ಶಾಸ್ತ್ರದ ಕಾರಣವನ್ನು ಕೊಡ್ತಾ ಇದ್ದಾಳೆ. ಇದು ಮಕ್ಕಳನ್ನು ಪಡ್ಕೊಳ್ತಕ್ಕಂಥದ್ದು ಯಾವ ವಿಧಾನದಿಂದ ಅಂದರೆ ನಿಯೋಗ ಪದ್ಧತಿ ಅಂತ ಆ ಕಾಲದಲ್ಲಿ. ನಿಯೋಗ ಪದ್ಧತಿ ಅಂದರೆ ಮಕ್ಕಳು ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ದೇವತೆಗಳಿಂದ ಮಗನನ್ನು ಪಡೆಯತಕ್ಕಂಥದ್ದು ಮುಂದೆ ಬರ್ತದೆ. ಪುತ್ರಿಕಾ ಪುತ್ರ ಧರ್ಮದಿಂದ ಮಕ್ಕಳನ್ನು ಪಡೆಯತಕ್ಕಂಥದ್ದು ಇದೆ. ಅರ್ಜುನನ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದಿದ್ದಾನೆ. ಈ ಪೌಂಡ್ರಕ ವಾಸುದೇವಾದಿಗಳು ಹುಟ್ಟಿರತಕ್ಕಂಥದ್ದು ಕೂಡ ಅದೇ ರೀತಿ. ಹೀಗೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಧೃತರಾಷ್ಟ್ರ ಪಾಂಡುವಿದರು ಕೂಡ ನಿಯೋಗ ಪದ್ಧತಿಯಿಂದ ಜನಿಸಿಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ಗಮನಿಸಿರತಕ್ಕಂಥ ಕುಂತಿದೇವಿ ಪಾಂಡುರಾಜ ಹೇಳಿದಾಗ ಒಪ್ಪಿಕೊಂಡಿದ್ದಾಳೆ. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೊಂಡು ಇದ್ದಾಳೆ. ಮತ್ತೊಂದು ಮಗುವನ್ನು ಪಡ್ಕೊಳ್ಳು ಅಂತ ಹೇಳಿದಾಗ ನಿರಾಕರಣೆ ಮಾಡ್ತಾಳೆ. ಯಾಕೆಂದ್ರೆ ಎಂತಹ ಆಪತ್ಕಾಲದಲ್ಲಿಯೂ ಕೂಡ ನಿಯೋಗ ಪದ್ಧತಿಯಿಂದ 4ನೆಯ ಮಗುವನ್ನು ಪಡೆಯತಕ್ಕಂಥದ್ದು ಶಾಸ್ತ್ರ ವಿರುದ್ಧ. ಇದು ಮಹಾಭಾರತ ಹೇಳತಕ್ಕಂಥದ್ದು. ನಾತಶ್ಚತುರ್ಥಂ ಪ್ರಸವಂ ಆಪತ್ಸ್ವಪಿ ವದಂತ್ಯುತ ಅತಃ ಪರಂ ಸ್ವೈರಿಣೀಸ್ಯ ಬಂಧಕಿ ಪಂಚಮೇ ಭವೇ. ಕುಂತಿ ಹೇಳಿರ್ತಕ್ಕಂಥ ಮಾತು ಅಂತ ಹೇಳ್ತಾರೆ. ಸತ್ವಂ ವಿದ್ವನ್ ಧರ್ಮಂ ಇವಂ ಅಧಿಗಮ್ಯ ಕಥನ್ನು ಮಾಂ ಅಪತ್ಯಾರ್ಥಂ ಸಮುದ್ರಮ್ಯ ಪ್ರಮಾದಾದೇವ ಭಾಷೆ. ಕುಂತಿ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ಮಾಡ್ತಾರೆ. ಏನು ಈ ಗಂಡನ ಬೈಯೋದ ಅಂತ ಹೇಳ್ತೇವೆ. ಗಂಡನನ್ನು ಬೈತಾರೆ. ಈಗೆಲ್ಲ ಅದು ಕಾಮನ್. ಗಂಡನನ್ನು ಬೈದು ಇನ್ಯಾರು ಬೈಲಿಕ್ಕಾಗತ್ತೆ? ಹೆಂಡತಿ ಗಂಡನನ್ನೇ ಬೈಬೇಕಲ್ಲ ಬೈಯೋದಾದ್ರೆ. ಇನ್ಯಾರು ಬೇರೆಯವ್ರನ್ನ ಬೈಲಿಕ್ಕಾಗ್ತದೆ? ಹೆಂಡತಿ ಬೈಲಿಕ್ಕಿರೋದು ಗಂಡನನ್ನೇ. ಆದ್ದರಿಂದ ಗಂಡನಿಗೆ ಬೈಯೋದು. ಕುಂತಿ ಹಾಗೆ ಗಂಡನ
ಪತಿಯನ್ನ ಆಕ್ಷೇಪ ಮಾಡ್ತಾಳೆ. ಎಲ್ಲ ಗೊತ್ತಿದ್ರೂ ಕೂಡ, ಧರ್ಮವನ್ನು ತಿಳಿದರೂ ಕೂಡ ಪ್ರಮಾದಾದಿವ ಧರ್ಮ ಮರೆತವರಂತೆ ಮಾತಾಡ್ತಾ ಇದ್ದಲ್ಲ ಅಂತ ಅಣ್ಣರು ಅದನ್ನು ಆಕ್ಷೇಪ ಮಾಡ್ತಾರೆ. ಏನು ಧರ್ಮ? ನಿಯಮ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೊಳ್ತಕ್ಕಂಥ ಸಮಯದಲ್ಲಿ ಎಂಥ ಆಪತ್ಕಾಲ ಇದ್ದರೂ ಕೂಡ 3 ಮಕ್ಕಳನ್ನು ಪಡ್ಕೊಳ್ಳೋದಕ್ಕೆ ಶಾಸ್ತ್ರದ ಸಮ್ಮತಿ ಇದೆ. 4ನೇ ಮಗುವನ್ನು ಪಡ್ಕೊಳ್ಳೇಬಾರದು. ಹಾಗೊಂದು ವೇಳೆ ಧರ್ಮವನ್ನ ಶಾಸ್ತ್ರವನ್ನ ಮೀರಿ 4ನೇ ಮಗುವನ್ನು ಪಡ್ಕೊಂಡ್ರೆ ಅವಳನ್ನ ಸ್ವೈರಿಣಿ ಅಂತ ಸಮಾಜ ಗುರುತಿಸುತ್ತೆ. ಸ್ವೈರಿಣಿ ಅಂದ್ರೆ ವೇಶ್ಯೆ ಅಂತ. ವೇಶ್ಯೆ ಅಂತ ಸಮಾಜ ಗುರುತಿಸಿರುತ್ತೆ. ಯಾಕೆ? 4ನೇ ಮಗುವನ್ನು ಪಡ್ಕೊಂಡ್ರೆ. ಅದು ಬೇರೆ, ಅದು ಬೇರೆ, ಆಗಿರ್ಲಿಲ್ಲ, ಅದು ಇನ್ನೂ ಬೇರೆ. ಹಾಗಲ್ಲ, ಅಲ್ಲಿ ಯಾರು ಅಪ್ಪಣೆ ಬೇಕಾಗಿರಲಿಲ್ಲ. ಯಾರ ಪಾಂಡುರಾಜ ನಿಯೋಗ ಪದ್ಧತಿಯಿಂದ ಕೊಡುವಂತ ಅಪ್ಪಣೆಯನ್ನು ಕೊಟ್ಟಿಲ್ಲ. ಹೌದು, ಅದು ಹೌದು, ಅದು ಭಗವಂತನ ಸಂಕಲ್ಪ ಒಂದು. ಕುಂತಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಮತ್ತೊಂದು. ಆದ್ರಿಂದ ಅವಳು ವಿವಾಹಕ್ಕಿಂತ ಮೊದಲೇ ಚಿಕ್ಕ ವಯಸ್ಸಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯ ನಡೆದು ಹೋಗಿರತಕ್ಕಂಥ. ಆದ್ರಿಂದ ನಿಯೋಗ ಪದ್ಧತಿಯಿಂದ ಪತಿಯ ಅಪ್ಪಣೆಯನ್ನು ಪಡ್ಕೊಂಡು ಮಗುವನ್ನ ಅಲ್ಲಿ ಕುಂತಿ ಪಡೆದದ್ದಲ್ಲ. ಪತಿಯ ಮದುವೆ ಆಗಿರಲಿಲ್ಲ, ಆದ್ರಿಂದ ಪತಿಯ ಅಪ್ಪಣೆ ಅಲ್ಲಿ ಇಲ್ಲವೇ ಇಲ್ಲ. ಪತಿಯ ಅಪ್ಪಣೆಯನ್ನ ಪಡ್ಕೊಂಡು 4ನೇ ಮಗುವನ್ನು ಪಡ್ಕೊಳ್ತಕ್ಕಂಥ ಶಾಸ್ತ್ರಗಳಿರುತ್ತೆ. ಅವಳನ್ನ ಸ್ವೈರಿಣಿ ಅಂತ ಕರೀತಾರೆ. 4ನೇ ಮಗುವೇ ನಿಷಿದ್ಧ ಆದ ಮೇಲೆ 5ನೇ ಮಗು ಸರ್ವಥಾ ಇಲ್ಲವೇ ಇಲ್ಲ. ಆದ್ರಿಂದ 5ನೇ ಮಗುವನ್ನು ಪಡ್ಕೊಳ್ತಕ್ಕಂಥವಳನ್ನ ಬಂಧಕಿ ಅಂತ ಶಾಸ್ತ್ರ ಕರೆಯುತ್ತೆ. ಆದ್ರಿಂದ ಈ ಧರ್ಮವನ್ನ ಗಮನದಲ್ಲಿಟ್ಟುಕೊಂಡು 4ನೇ ಮಗು ಬೇಡ ಅಂತ ಇದು ಒಂದು ಕಾರಣ. ಮತ್ತೆ ಅವಳಿಗೆ ದೃಷ್ಟಾಂತ ಇದೆ. ಏನು ದೃಷ್ಟಾಂತ? ಸ್ವತಃ ವ್ಯಾಸರೇ ಭಗವಂತನೇ ದೃಷ್ಟಾಂತ. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಕರುಣಿಸುವಂತ ಯಾವಾಗ ತಾಯಿಯ ಸ್ಥಾನದಲ್ಲಿರತಕ್ಕಂಥ ಸತ್ಯವತಿ ದೇವಿ ವೇದವ್ಯಾಸರನ್ನ ಕೇಳಿದರೋ ಆಯ್ತು ಅಂತ ಒಪ್ಕೊಳ್ತಾರೆ. ಅಂಬೆಗೆ ಮಗುವನ್ನ ಕರುಣಿಸ್ತಾರೆ, ಅಂಬಾಲಿಕೆಗೆ ಮಗುವನ್ನ ಕರುಣಿಸ್ತಾರೆ. 3ನೇದಾಗಿ ಅಂಬೆಯ ದಾಸಿಯಾಗಿರತಕ್ಕಂಥವಳಿಗೂ ಕೂಡ ವಿದುರನನ್ನ ಮಗನನ್ನಾಗಿ ಕರುಣಿಸ್ತಾರೆ ವ್ಯಾಸರು. ಮತ್ತೆ ಬರ್ತಾಳೆ ಅವಳು ಸತ್ಯವತಿ ದೇವಿ. ಮತ್ತೆ ಹೌದು, ಸತ್ಯವತಿ ದೇವಿ ಮತ್ತೆ ಬರ್ತಾಳೆ. ಬಂದು ಬಿಟ್ಟು ಅಂಬೆ 2 ಬಾರಿ ಹೀಗೆ ಮಾಡಿದ್ಲಲ್ವಾ, ಅಂಬಾಲಿಕೆಗೆ ನಾನು ಹೇಳಿದ್ದೇನೆ, ಅವಳೇ ಬರ್ತಾಳೆ, ಅವಳು ದಾಸಿಯನ್ನು ಏನು ಕಳಿಸುವುದಿಲ್ಲ. ಆದ್ರಿಂದ ಮತ್ತೊಮ್ಮೆ ಅಂಬಾಲಿಕೆಯಲ್ಲಿ ಮಗುವನ್ನು ಕರುಣಿಸು ಅಂತ ವೇದವ್ಯಾಸ ದೇವರನ್ನ 4ನೇ ಬಾರಿ ಪ್ರಾರ್ಥನೆ ಮಾಡಿಕೊಂಡಾಗ ವೇದವ್ಯಾಸ ದೇವರು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ? 4ನೇ ಮಗನನ್ನು ಕರುಣಿಸತಕ್ಕಂಥದ್ದು ನಿಯೋಗ ಪದ್ಧತಿಯಿಂದ ಶಾಸ್ತ್ರ ವಿರುದ್ಧ, ಧರ್ಮಕ್ಕೆ ವಿರುದ್ಧ. ಆದ್ರಿಂದ ಅದು ಬೇಡ ಅಂತ ಹೇಳಿದ್ರೆ ವೇದವ್ಯಾಸ ದೇವರು ತಕ್ಷಣದಲ್ಲಿ ಅದೃಷ್ಟರಾಗಿ ಬಿಡ್ತಾರೆ. ಅದು ಒಂದು ಸ್ಫುಟವಾಗಿರತಕ್ಕಂಥ ದೃಷ್ಟಾಂತ ಕುಂತಿಯ ಕಣ್ಣ ಮುಂದೆ ಇದೆ, ಪ್ರತ್ಯಕ್ಷವಾಗಿರತಕ್ಕಂಥದ್ದು. ಹಾಗಾಗಿ ಒಂದು ಭಗವಂತನ ದೃಷ್ಟಾಂತವೂ ಇದೆ, ಶಾಸ್ತ್ರವಿರತಕ್ಕಂಥದ್ದು. ಆದ್ದರಿಂದ ಕೇವಲ ರೂಪಕ್ಕೋಸ್ಕರ ಮತ್ತೊಬ್ಬ ಮಗನನ್ನು ಪಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅಂತ ಕುಂತಿದೇವಿ ನಿರಾಕರಣೆ ಮಾಡಿಬಿಟ್ಲು. ಹೀಗೆ ಕುಂತಿದೇವಿಯೇ 3 ಮಕ್ಕಳು ಜನಿಸಿದರು. ಭಗವಂತ ಭೀಮಸೇನ ದೇವರು ಯಮಧರ್ಮ ಯುಧಿಷ್ಠಿರನಾಗಿ ಜನಿಸ್ತಾನೆ, ವಾಯುದೇವರು ಭೀಮಸೇನ ದೇವರಾಗಿ ಜನಿಸ್ತಾರೆ. ನಂತರ ದೇವೇಂದ್ರ ಅರ್ಜುನನಾಗಿ ಜನಿಸಿದ್ದಾನೆ ಅಂತ ಇಷ್ಟು ವಿಷಯವನ್ನ ಕೃಷ್ಣಾವತಾರದ ನಂತರದಲ್ಲಿ ಈ ಭೀಮಸೇನ ಮತ್ತು ಅರ್ಜುನನ ಜನನವನ್ನು ಮಾಡಿದ್ರೆ, ಭೀಮಸೇನ ಮತ್ತು ಯುಧಿಷ್ಠಿರನ ಜನವನ್ನ ಈಗಾಗಲೇ ಹೇಳಿದ್ದಾರೆ, ಕೃಷ್ಣಾವತಾರಕ್ಕಿಂತ ಮೊದಲೇ ಹೇಳಿದ್ರು. ಈಗ ಅರ್ಜುನನ ಜನವನ್ನ ಕೃಷ್ಣಾವತಾರದ ನಂತರದಲ್ಲಿ ಹೇಳ್ತಾರೆ. ಅದು ಸೀನಿಯಾರಿಟಿ ಬರ್ತಾ ಇದೆ. ಅದನ್ನು ಬಿಡುಗಡೆ ಆಚಾರ್ಯ ಯಾರ ನಂತರ ಯಾರು ಜನಿಸಿದ್ರು ಅಂತ ವರ್ಣನೆ ಮಾಡಿಕೊಂಡು ಬರ್ತಾರೆ. ಈ ಕಡೆಯಿಂದ ಅರ್ಜುನ ಜನಿಸಿ ಆಯಿತು. ಪುನಃ ಮತ್ತೆ ಭಾಗವತದ ಕಡೆಗೆ ಹೋಗ್ತಾರೆ. ಅಲ್ಲಿ ಮುಂದಿನ ಯಾವ್ಯಾವ ದೇವತೆಗಳು ಅವತಾರ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಆಚಾರ್ಯರು. ಬೃಹಸ್ಪತಿ ಪೂರ್ವ ಮಭೂದ್ ಹರೇ ಪದಂ ಸಂಶಯವಿತು ಪವನಾವೇಶಯುಕ್ತ ಸ ಉದ್ಧವೋ ನಾಮ ಯದು ಪ್ರವೀರ ಜಾತೋ ವಿದ್ವಾನ್ ಉಪಗಮ ನಾಮ ಧ್ಯೇಯ. ಉದ್ಧವನ ಜನನವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾರು ಉದ್ಧವ ಅಂದ್ರೆ ಸ್ವತಃ ದೇವಗುರುವಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರೇ ಮತ್ತೊಮ್ಮೆ ಅಂತ ಹೇಳ್ತಾರೆ ಉದ್ಧವನಾಗಿ ಜನಿಸಿದ್ದಾರೆ. ಯಾಕೆ? ಹರೇಹೇ ಪೂರ್ವ, ಭಗವಂತ ಕೃಷ್ಣನಾಗಿ ಅವತಾರ ಮಾಡುವುದಕ್ಕಿಂತ ಮೊದಲೇ ಅಂತ ಹೇಳುವಾಗ ಆಚಾರ್ಯ ಹೇಳುವುದು ಇವರೆಲ್ಲರಿಗಿಂತ ಅಂದ್ರೆ ಅರ್ಜುನ, ಕೃಷ್ಣ, ಬಲರಾಮ ಇವರೆಲ್ಲರೂ ಕೂಡ ಅವತಾರ ಮಾಡುವುದಕ್ಕಿಂತ ಮೊದಲೇ ಉದ್ಧವ ಜನಿಸಿ ಆಗಿದೆ. ಅದನ್ನು ಉಲ್ಲೇಖ ಮಾಡ್ತಾರೆ. ಇವರೆಲ್ಲರೂ ಕೂಡ ಅವತಾರ ಮಾಡುವುದಕ್ಕಿಂತ ಮೊದಲೇ ಇದ್ರೆ ಯುಧಿಷ್ಠಿರ, ಭೀಮಸೇನ, ಅರ್ಜುನ, ಬಲರಾಮ, ಕೃಷ್ಣ ಇವರೆಲ್ಲರೂ ಕೂಡ ಅವತಾರ ಮಾಡುವುದಕ್ಕಿಂತ ಮೊದಲೇ ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ ಜನಿಸಿದ್ದಾರೆ. ಯಾಕೆ ಜನಿಸಿದ್ದು ಅಂದ್ರೆ ವಿಶೇಷವಾಗಿ ಹರೇಹೇ ಪದಂ ಸಂಸೇವಿತಂ. ಉದ್ಧವನ ಅಂದ್ರೆ ಬೃಹಸ್ಪತ್ಯಾಚಾರ್ಯರ ಅವತಾರದ ಉದ್ದೇಶ ಕೇವಲ ಭಗವಂತನ ಪಾದ ಸೇವೆ ಅಷ್ಟೇ.
ಬೇರೆ ಯಾವ ಕಾರಣವನ್ನು ಹೇಳೋದಿಲ್ಲ. ಹರೇಹೇ ಪದಂ ಸಂಸೇವಿತಂ. ನೋಡಿ ಎಷ್ಟು ವಿಶೇಷ ಆಚಾರ್ಯ ಹೇಳಿದ್ದು. ಭಗವಂತನ ಪಾದ ಸೇವೆಯೇ ಮುಖ್ಯ ಉದ್ದೇಶ, ಅದು ಬಿಟ್ಟರೆ ಬೇರೆ ಇಲ್ಲ. ಸಂಸೇವಿತಂ ಅಂತ ಹೇಳ್ತಾರೆ. ಯಾಕೆ? ಈಗಾಗಲೇ ಜನಿಸಿ ಆಗಿದೆ. ಬೃಹಸ್ಪತಿ ಆಚಾರ್ಯರು ಎಷ್ಟೋ ದಿನಗಳ ಮುಂಚೆ ಹುಟ್ಟಿ ಆಗಿದೆ. ಏನು ಹೇಗೆ ಹುಟ್ಟಿದ್ಯಾ, ಯಾರಾಗಿ ಹುಟ್ಟಿದ್ದು ಅಂದರೆ ದ್ರೋಣಾಚಾರ್ಯರಾಗಿ ಬೃಹಸ್ಪತಿ ಆಚಾರ್ಯರು ಅವತಾರ ಮಾಡಿಬಿಟ್ಟಿದ್ದಾರೆ. ಹಾಗೆ ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ದು ಒಂದು ಬೀಜದಲ್ಲಿ ಭಗವಂತನ ಸೇವೆ ಆದರೂ ಕೂಡ ಭಗವಂತನ ಪಾದ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬ್ರಾಹ್ಮಣರಾಗಿ ಜನಿಸಿದ್ದಾರೆ, ಕ್ಷತ್ರಿಯನಾಗಿ ಕ್ಷತ್ರಿಯ ವರ್ಣದಲ್ಲಿ ಜನಿಸಿದ್ದಾನೆ. ದ್ರೋಣಾಚಾರ್ಯರ ಹತ್ರ ಭಗವಂತ ಬಂದರು, ದ್ರೋಣಾಚಾರ್ಯ ಭಗವಂತನ ಹತ್ರ ಬಂದರೂ ಕೂಡ ಅಯ್ಯೋ ದ್ರೋಣಾಚಾರ್ಯ ಬನ್ನಿ ಅಂತ ಹೇಳಿ ಏನು ಮಾಡ್ತಾನೆ, ಭಗವಂತ ಕೃಷ್ಣ ಕೂಡಿಸಿ ಪಾದ ಪೂಜೆ ಮಾಡಿಬಿಡ್ತಾನೆ. ಕೃಷ್ಣನೇ ಭಗವಂತ ಏನೋ ದ್ರೋಣಾಚಾರ್ಯರ ಪಾದ ಪೂಜೆಯನ್ನು ಮಾಡುವಾಗ ದ್ರೋಣಾಚಾರ್ಯರಿಗೆ ಭಗವಂತನ ಪಾದ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಭೂಭಾರ ಹರಣ ಕಾರ್ಯದಲ್ಲಿ ದ್ರೋಣಾಚಾರ್ಯರು ಭಗವಂತನ ಸೇವೆಯನ್ನು ಮಾಡಿದರೂ ಕೂಡ ನೇರವಾಗಿ ಭಗವಂತನ ಪಾದ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪಾದಂ ಸಂಸೇವಿತು, ಪಾದ ಸೇವೆಯೇ ಭಗವಂತನು ಉದ್ಧವನ ಬೃಹಸ್ಪತ್ಯಾಚಾರ್ಯರ ಉದ್ಧವನಾಗಿ ಜನಿಸಿದ್ದರ ಮುಖ್ಯ ಉದ್ದೇಶ ಅಂತ ವರ್ಣನೆ ಮಾಡ್ತಾರೆ. ಸ ಉದ್ಧವೋ ನಾಮ ಯದು ಪ್ರವೀರ. ಇದುಗಳಲ್ಲಿ ಶ್ರೇಷ್ಠನಾಗಿರತಕ್ಕಂಥ ಒಬ್ಬ ಉಪಗವ ನಾಮ ಧ್ಯೇಯ. ಉಪಗಮನನ್ನು ಹೇಳುವಾಗ ಯದು ಪ್ರವೀರ ಅಂತ ಹೇಳ್ತಾರೆ ಆಚಾರ್ಯ. ಶ್ರೇಷ್ಠನಾಗಿರತಕ್ಕಂಥ ಯದುಗಳಲ್ಲಿ ಒಬ್ಬ ಅಂತ ಹೇಳ್ತಾರೆ. ಆದ್ದರಿಂದ ಉದ್ಧವನ ಔಪಗಮಿ ಅಂತಲೂ ಕೂಡ ಭಾಗವತ ಹೆಸರಿಸಿರತಕ್ಕಂಥದ್ದು. ಹೀಗೆ ಉದ್ಧವನಾಗಿ ಜನಿಸ್ತಾರೆ ಅಂತ ಹೇಳುವಾಗಲೇ ಆಚಾರ್ಯ ಹೇಳ್ತಾರೆ ವಿದ್ವಾನ್ ಅಂತ ಕರೆದು ಬಿಡ್ತಾರೆ ಉದ್ಧವನ. ಜ್ಞಾನಿ ಅಂತ ಹೇಳ್ತಾರೆ, ಆಚಾರ್ಯ ಹೆಸರಿಸಿಬಿಟ್ಟಿದ್ದಾರೆ. ಮಹಾಜ್ಞಾನಿ ಅನ್ನತಕ್ಕಂಥದ್ದು ಉದ್ಧವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇಲ್ಲಿ ಉಪಗವ ಅಂತ ಆ ಯದುವಿನ ಹೆಸರನ್ನು ತೆಗೆದುಕೊಳ್ತಾರೆ ಆಚಾರ್ಯರು. ಯಾಕೆ ಅಂದರೆ ವಸುದೇವನ ತಮ್ಮ ದೇವಭಾಗ, ಹರಿವಂಶದಲ್ಲಿ ಬರತಕ್ಕಂಥದ್ದು ದೇವಭಾಗ ಅಂತ ವಸುದೇವನ ಸಹೋದರ. ಆ ದೇವಭಾಗನಿಗೂ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಉದ್ಧವ. ಆ ಉದ್ಧವ ಬೃಹಸ್ಪತಿ ಅವತಾರ ಅಲ್ಲ, ಮತ್ತು ಅದಕ್ಕೋಸ್ಕರವೇ ಉಪಗವ ನಾಮಧೇಯ. ಇದು ಶ್ರೇಷ್ಠನಾಗಿರತಕ್ಕಂಥ ಉಪಗವನ ಮಗನಾಗಿ ಬೃಹಸ್ಪತ್ಯಾಚಾರ್ಯರು ಉದ್ಧವ ಎಂಬಂಥ ಹೆಸರಿನಿಂದ ಜನಿಸಿದ್ದಾರೆ ಅಂತ ಅಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡುವಾಗಲೇ ಆಲೋಚನೆ ಮಾಡಿ ಅವತಾರ ಮಾಡ್ತಾರೆ. ಎಲ್ಲಿಗೆ ಹೋಗಬೇಕು, ನಾವು ಪ್ರಯಾಣ ಮಾಡಬೇಕು ಅಂತ ಹೋಗುವಾಗ ಮೊದಲಿಗೆ ಆಲೋಚನೆ ಮಾಡ್ತೇವೆ. ನಮ್ಮ ಡೆಸ್ಟಿನೇಷನ್ ಅಲ್ಲಿ ಇದೆ, ಹೋಗ್ಲಿಕ್ಕೆ ಒಂದಲ್ಲ ಅನೇಕ ದಾರಿಗಳಿದ್ದಾವೆ. ಯಾವ ರೂಟಲ್ಲಿ ಹೋದರೆ ಟ್ರಾಫಿಕ್ ಇಲ್ಲ, ಸಿಗ್ನಲ್ ಕಡಿಮೆ ಇರ್ತದೆ, ಆ ರೂಟನ್ನು ಆಶ್ರಯ ಮಾಡ್ಕೊಂಡು ಹೋಗ್ತೇವೆ. ಹಾಗಾಗಿ ಇಲ್ಲಿ ಉದ್ಧವ ಬರಬೇಕಾದ್ರೆ ಅಂದರೆ ಬೃಹಸ್ಪತ್ಯಾಚಾರ್ಯರು ಭೂಲೋಕದಲ್ಲಿ ಅವತಾರ ಮಾಡಬೇಕಾದ್ರೆ ಆಲೋಚನೆ ಮಾಡ್ತಾರೆ. ಈಗಾಗಲೇ ಒಮ್ಮೆ ನಾನು ಜನಿಸಿಯಾಗಿದೆ, ದ್ರೋಣಾತ್ಮಕಂ ನಾಚಿತರಾಂ ಸ್ವಸೇವಕಂ ಕುರ್ಯಾಧರಿ ಮಾಂ ಇತಿ ಭೂಯ ಏವಚ. ದ್ರೋಣ ರೂಪದಿಂದ ಈಗಾಗಲೇ ಜನಿಸಿರತಕ್ಕಂಥ ತನ್ನನ್ನ ಭಗವಂತ ತನ್ನ ವಿಶೇಷ ಸೇವೆಗೆ ಅನುಕೂಲ ಮಾಡಿಕೊಡುವುದಿಲ್ಲ. ಸೇವಕ ಅಂತ ಭಗವಂತ ಗುರುತಿಸುವಂತಹ ಯಾರು ಸೇವೆ ಮಾಡುವ ಅಂತ ಹೇಳಬೇಕಾದ್ರೆ ದ್ರೋಣಾಚಾರ್ಯರನ್ನು ಕರೀತಾನೋ, ಕೃಪಾಚಾರ್ಯರನ್ನು ಕರೀತಾನೋ, ಇವರನ್ನೆಲ್ಲ ಕರೆಯೋದೇ ಯಾಕೆ? ಅವರೆಲ್ಲ ಬ್ರಾಹ್ಮಣ ವಿಪ್ರರು, ತಾನು ಅವರ ಸೇವೆ ಮಾಡಬೇಕು. ಓ ಬ್ರಾಹ್ಮಣ ಹಿತಾಯ ಭಗವಂತ ಭಕ್ತವತ್ಸಲ ಏನೋ ಭಗವಂತನ ಹೆಸರೇ. ಹಾಗಾಗಿ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ತನ್ನಿಂದ ಸಾಧ್ಯ ಆಗಲಿಲ್ಲ ಎಂಬಂತಹ ಕಾರಣದಿಂದ ಸ ಉದ್ಧವಾತ್ಮ ಅವತಾರ. ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ ಜನಿಸ್ತಾ ಇದ್ದಾರೆ. ಯಾದವೇಶು ಆಸೇವನಾರ್ಥಂ ಪುರುಷೋತ್ತಮ ಶಿವರು ಎಷ್ಟು ಸಲ ಹೇಳ್ತಾರೆ ಆಚಾರ್ಯರು. ಇಲ್ಲಿ ಸಂಸೇವಿತಂ ಅಂತ ಹೇಳಿದ್ರು, ಮತ್ತೆ ಇಲ್ಲಿ ಆಸೇವನಾರ್ಥಂ. ಸೇವನಾರ್ಥಂ ಅಂತ ಎಷ್ಟು ಸೇವೆ ಮಾಡೋದು ಅಷ್ಟೇ. ಆಸೇವನಾರ್ಥಂ ಅಂದರೆ ಪರಿಪೂರ್ಣ ಸೇವೆ, ಭಕ್ತಿಯಿಂದ ಪರಿಪೂರ್ಣವಾಗಿರತಕ್ಕಂಥ ಸೇವೆ. ಹೇಳ್ತೇವಲ್ವಾ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಯನ್ನು ಮಾಡತಕ್ಕಂಥದ್ದು ಭಗವಂತನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅದು ಉದ್ಧವ. ಭಾಗವತದಲ್ಲಿ ಉದ್ಧವನೇ ಹೇಳ್ತಾರೆ. ಕೊನೆಯಲ್ಲಿ ಕೃಷ್ಣ ಏಕಾದಶ ಸ್ಕಂದದಲ್ಲಿ ಬರತಕ್ಕಂಥ ಮಾತು, ನೀನು ಉದ್ಧವ ನೀನು ಹೊರಟು ಬಿಡಿ ಇಲ್ಲಿಂದ. ಯಾಕೆ ಇನ್ನು ಮುಂದೆ ಎಲ್ಲ ಯಾದವರು ಪರಸ್ಪರ ಹೊಡೆದಾಡಿಕೊಂಡು ಸತ್ತು ಹೋಗ್ತಾರೆ, ಸಾಯ್ತಾರೆ. ಆದ್ದರಿಂದ ನೀನು ಅವರ ಜೊತೆಗೆ ಸೇರುವುದು ಬೇಡ, ನಿನಗೆ ಉಪದೇಶವನ್ನು ಮಾಡ್ತೇನೆ, ಹೊರಟು ಹೋಗುವಂತ ಉದ್ಧವನನ್ನ ಬದಲಿ ಕ್ಷೇತ್ರಕ್ಕೆ ಹೋಗುವಂತ ಕಳಿಸಿ ಬಿಡ್ತಾನೆ ಭಗವಂತ. ಹೋಗೋದಕ್ಕಿಂತ ಮುಂಚೆ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಕೃಷ್ಣ ನಾನು ಪರಂಧಾಮಕ್ಕೆ ತೆರಳಿದ್ದೇನೆ ಅಂತ ಹೇಳಿದಾಗ ಉದ್ಧವ ಪ್ರಶ್ನೆ, ಅಯ್ಯೋ ಭಗವಂತ ನೀನು ಈ ಲೋಕ ಬಿಟ್ಟು ಹೋದ್ರೆ ನಮ್ಮ ಗತಿಯೇನು? ಯಾಕೆ ನಾವು ಬದುಕಿರುವಂತಹದ್ದೇ ನಿನ್ನಿಂದ. ನಿನ್ನಿಂದ ಅಂದ್ರೆ ಉದ್ಧವನ ಮಾತು, ತ್ವಯೋಪಭುಕ್ತ ಸರಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಿ. ಭಗವಂತ ನಿನ್ನ ಮಾಯನ್ನು ಮೀರಲಿಕ್ಕೆ ಗೆಲ್ಲಲಿಕ್ಕೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಾವು ಅಲ್ಪ ಸ್ವಲ್ಪ ನಿನ್ನ ಮಾಯನ್ನು ಗೆಲ್ಲಬಹುದು. ಹೇಗೆ? ತ್ವಯೋಪಭುಕ್ತ ಸರಗಂಧ ವಾಸ ಅಲಂಕಾರ. ನೀನು
ಸ್ವೀಕಾರ ಮಾಡಿಬಿಟ್ಟಿರತಕ್ಕಂತಹ ಹೂ, ಪುಷ್ಪ, ತುಳಸಿ ಇದನ್ನ ಸೇವೆ ಮಾಡ್ತೇವೆ. ಗಂಧವನ್ನು ನಿನಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಧರಿಸಿಕೊಳ್ತೇವೆ. ನೀನು ಹಾಕಿಕೊಂಡು ಬಿಟ್ಟಿರತಕ್ಕಂಥ ವಸ್ತ್ರವನ್ನು ನಾವು ಧರಿಸಿಕೊಳ್ತೇವೆ. ನೀನು ಹಾಕಿಕೊಂಡು ಬಿಟ್ಟಿರತಕ್ಕಂಥ ಅಲಂಕಾರ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡ್ತೇವೆ. ಇಷ್ಟಿಯಾಗಿ ಉಚ್ಚಿಷ್ಟ ಭೋಜಿನೋ ದಾಸ, ನೀನು ತಿಂದು ಬಿಟ್ಟಿರತಕ್ಕಂಥ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡ್ತೇವೆ. ಇದರ ಮೂಲಕ ಭಗವಂತ ಮಾಯನ್ನೇ ಗೆಲ್ಲಬಹುದು, ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳಬಹುದು. ನೀನು ಪರಧಾಮಕ್ಕೆ ತೆರಳಿದ ಮೇಲೆ ನಮ್ಮ ಜೀವನ ಹೇಗೆ, ನಮ್ಮ ಬದುಕು ಹೇಗೆ ಅಂತ ಉದ್ಧವ ಪ್ರಶ್ನೆ ಮಾಡಿದಾಗ ಕೃಷ್ಣ ಉಪದೇಶವನ್ನು ಮಾಡಿ ಕಳುಹಿಸಿಕೊಡತಕ್ಕಂಥದ್ದು. ಹೀಗೆ ಆ ಸೇವನಾರ್ಥ ಈ ರೀತಿ ಉದ್ಧವ ಒಂದು ಕ್ಷಣವೂ ಕೂಡ ಭಗವಂತನನ್ನು ಬಿಡದೆ ಸೇವೆ ಮಾಡತಕ್ಕಂಥದ್ದು ಅಂತ ಭಾಗವತ ಸುಂದರವಾಗಿ ವರ್ಣನೆ ಮಾಡುತ್ತೆ. ಹಾಗಾಗಿ ಎರಡೆರಡು ಬಾರಿ ಆಚಾರ್ಯರು ಉದ್ಧವನನ್ನು ಹೇಳುವಾಗ ಸಂಸೇವಿತು ಆಸೇವನಾಯ ಅಂತ ವರ್ಣನೆ ಮಾಡ್ತಾರೆ. ಇಷ್ಟು ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರು ಭಗವಂತನನ್ನ ಸೇವೆ ಮಾಡಬೇಕೆಂಬಂತಹ ದೃಷ್ಟಿಯಿಂದ ಉದ್ಧವನಾಗಿ ಜನಿಸ್ತಾರೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ದೇವತೆಗಳು ಏಕಕಾಲದಲ್ಲಿ ಎರಡೆರಡು ರೂಪದಿಂದ ಅವತಾರ ಮಾಡಬಹುದು. ದ್ರೋಣನಾಗಿ ಅವತಾರ ಮಾಡಿದ್ದಾರೆ, ಉದ್ಧವನಾಗಿ ಅವತಾರ ಮಾಡಿದ್ದಾರೆ. ರಾಮಾಯಣ ಕಾಲದಲ್ಲಿಯೂ ಕೂಡ ಯಮಧರ್ಮ ಜಾಂಬವಂತನಾಗಿ ಜನಿಸಿದ್ದಾನೆ. ಜಾಂಬವಂತನೇ ಅಂದರೆ ಯಮಧರ್ಮನೇ ವಿದೂಷಣನಾಗಿ ಜನಿಸ್ತಾನೆ. ಅದೇ ಯಮಧರ್ಮನೇ ವಿದುರನಾಗೂ ಜನಿಸ್ತಾನೆ. ಹೀಗೆ ಮೂರು ರೂಪಗಳು ಏಕಕಾಲದಲ್ಲಿ ಇರತಕ್ಕಂಥದ್ದು. ಹೀಗೆ ದೇವತೆಗಳಿಗೆ ಆ ಒಂದು ವಿಶೇಷವಾಗಿರತಕ್ಕಂತಹ ಭಗವಂತನ ಅನುಗ್ರಹ ಇದ್ದುದರಿಂದ ಅನೇಕ ಬಾರಿ ಅನೇಕ ರೂಪಗಳಿಂದ ಅಂಶಗಳಿಂದ ಅವತಾರ ಮಾಡತಕ್ಕಂಥದ್ದು. ಉದ್ಧವನ ಆ ಭಗವಂತನ ಸೇವೆಯನ್ನು ಮಾಡತಕ್ಕಂತಹ ಉದ್ಧವ ಎಂತಹ ಭಾಗ್ಯಶಾಲಿ ಅಂದರೆ ಅರ್ಜುನನಿಗೆ ಮಾಡಿರತಕ್ಕಂಥ ಉಪದೇಶ ಇಲ್ಲದೆ ಅದೇ ಉಪದೇಶವನ್ನು ಕೇವಲ ಉದ್ಧವನಿಗೆ ಭಾಗವತವನ್ನು ವಿಶೇಷವಾಗಿ ಶ್ರವಣ ಮಾಡತಕ್ಕಂಥ ಭಾಗ್ಯ ಉದ್ಧವನಿಗೆ ಸಿಕ್ಕಿದೆ. ದ್ರೋಣರೂಪಕ್ಕೆ ಸಿಗಲಿಲ್ಲ, ದ್ರೋಣರೂಪಕ್ಕೆ ಆ ಭಾಗ್ಯ ಸಿಕ್ಕಿಲ್ಲ. ಆ ಭಾಗ್ಯವನ್ನು ಭಗವಂತ ಉದ್ಧವನಿಗೆ ಕೊಡತಕ್ಕಂಥದ್ದು. ಹಾಗಾಗಿ ಅತ್ಯಂತ ಸಾರ್ಥಕವಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯ ಅವತಾರ ಅಂದರೆ ಉದ್ಧವ ರೂಪ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಆದ್ದರಿಂದ ಭಾಗವತನ ವರ್ಣನೆ ಮಾಡುವಾಗೆ ದ್ರೋಣಾಚಾರ್ಯರಿಗೆ ಈ ಭಗವಂತನ ನೈವೇದ್ಯ ಗಂಧ ಮಾಲ ಅಲಂಕಾರ ಯಾವುದೂ ಸಿಗಲೇ ಇಲ್ಲ. ಭಗವಂತನಿಗೆ ಸಮರ್ಪಣೆ ಮಾಡಿ ಉಪಯೋಗಿಸ್ತಾರೆ ಬೇರೆ, ಆದರೆ ನೇರವಾಗಿ ಉದ್ಧವನಿಗೆ ಆ ಒಂದು ಭಾಗ್ಯ ಸಿಕ್ಕಿದೆ ಅಂತ ವರ್ಣನೆ ಮಾಡ್ತಾರೆ. ಇಷ್ಟು ಉದ್ಧವ ಜನಿಸ್ತಾನೆ. ಆನಂತರ ವಿದ್ವಾನ್ ಅಂತ ಹೇಳಿದ್ದಾರೆ. ಆ ವಿದ್ವತ್ ಬರಬೇಕಾದ್ರೆ ಅಧ್ಯಯನ ಮಾಡಬೇಕಲ್ಲ, ಅಧ್ಯಯನವನ್ನು ಮಾಡ್ತಾನಂತೆ ಉದ್ಧವ. ಬೃಹಸ್ಪತಿಯರೇವ ಸರ್ವವಿದ್ಯಾ ಅವಾಪ. ಎಲ್ಲಿ ಅಧ್ಯಯನವನ್ನು ಮಾಡಿದ್ದು? ತನ್ನ ತಂದೆ ಅಂದರೆ ತನ್ನ ಮೂಲ ರೂಪದಿಂದ ಅಧ್ಯಯನವನ್ನು ಮಾಡಿಬಿಡುತ್ತಾರೆ. ಬೃಹಸ್ಪತ್ಯಾಚಾರ್ಯರಿಂದಲೇ ಸಕಲ ವಿದ್ಯೆಗಳನ್ನು ಕೂಡ ಅಧ್ಯಯನ ಮಾಡತಕ್ಕಂಥದ್ದು ಉದ್ಧವ. ಯಾಕೆ ಬೇರೆ ಯಾರು ಇರಲಿಲ್ವಾ? ದ್ರೋಣಾಚಾರ್ಯ ಇರಲಿಲ್ಲ. ಮತ್ತೊಂದು ಅಂಶ, ಬೇರೆಯವರನ್ನು ಅಧ್ಯಯನ ಮಾಡಬಹುದಿತ್ತಲ್ವ ಅಂದರೆ ಬೃಹಸ್ಪತ್ಯಾಚಾರ್ಯರಿಂದ ಅಧ್ಯಯನ ಮಾಡತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಮಹಾಜ್ಞಾನಿಗಳು. ಭಗವಂತನೇ ಪ್ರಶಸ್ತಿಯನ್ನು ಕೊಟ್ಟು ಬಿಟ್ಟಿದ್ದಾನೆ. ಪಂಚರಾತ್ರ ಮೂಲ ರಾಮಾಯಣಾದಿಗಳನ್ನು ಮಾಡತಕ್ಕಂಥ ಭಗವಂತ ಸೃಷ್ಟಿ ಆದಿಯಲ್ಲಿ ಎಲ್ಲ ದೇವತೆಗಳಿಗೆ ಸ್ವತಃ ತಾನೇ ತನ್ನ ಮೂಲ ರೂಪದಿಂದ ಉಪದೇಶವನ್ನು ಮಾಡಿಬಿಟ್ಟ. ಉಪದೇಶದ ನಂತರದಲ್ಲಿ ದೇವತೆಗಳು ಕೇಳ್ತಾರೆ, ಭಗವಂತ ನಮಗೆ ನೀನೇನು ಉಪದೇಶವನ್ನು ಮಾಡಿದ್ದೀಯಾ? ಇನ್ನು ಮುಂದೆ ಬ್ರಹ್ಮಾಂಡದೊಳಗೆ ಸೃಷ್ಟಿಯಾದ ಮೇಲೆ ಮನುಷ್ಯರಿಗೆಲ್ಲ ಭಕ್ತರು ಸೃಷ್ಟಿಯಾಗ್ತಾರೆ, ಅವರಿಗೆಲ್ಲ ಯಾರು ಉಪದೇಶ ಮಾಡಬೇಕು? ಮೂಲ ರಾಮಾಯಣ ಪಂಚರಾತ್ರಾದಿಗಳನ್ನ ಸ್ವತಃ ಭಗವಂತನೇ ರಚನೆ ಮಾಡಿ ಭಗವಂತನ ಉಪದೇಶವನ್ನು ಮಾಡತಕ್ಕಂಥದ್ದು ದೇವತೆಗಳಿಗೆ. ಮುಂದೆ ಮನುಷ್ಯ ಲೋಕದಲ್ಲಿ ಯಾರು ಅದನ್ನೆಲ್ಲ ಉಪದೇಶ ಮಾಡತಕ್ಕಂಥದ್ದು ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಹೇಳಿರ್ತಕ್ಕಂಥ ಉತ್ತರ ದೇವತೆಗಳಿಗೆ. ಉಷನಾ ಬೃಹಸ್ಪತಿ ಯದೋತ್ಪನ್ನೋ ಭವಿಷ್ಯತಃ ತಾವೇವ ವಕ್ಷತಃ ಶಾಸ್ತ್ರಂ. ಮುಂದೆ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಜನಿಸ್ಲಿಕ್ಕಿದ್ದಾರೆ. ಅವರು ಹುಟ್ಟಿದ ಮೇಲೆ ಅವರಿಬ್ಬರು ಇದರ ಪ್ರವಚನವನ್ನು ಮಾಡ್ತಾರೆ ಅಂತ ಬಗ್ಗೆ ಹುಟ್ಟಲೇ ಇಲ್ಲ. ಸೃಷ್ಟಿ ಆದಮೇಲೆ ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕ್ರಾಚಾರ್ಯರು ಜನಿಸುವುದಕ್ಕಿಂತ ಮುಂಚೆ ದೇವತೆಗಳಿಗೆ ಭಗವಂತ ಹೇಳಿರ್ತಕ್ಕಂತಹ ಮಾತು, ಮುಂದೆ ಅವರಿಬ್ಬರು ಹುಟ್ಟುತ್ತಾರೆ, ಅವರಿಬ್ಬರು ಹುಟ್ಟಿ ಇದನ್ನ ಪ್ರವಚನ ಮಾಡ್ತಾರೆ ಅಂತ ಭಗವಂತ ಅವರಿಬ್ಬರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿರಬೇಕಾದರೆ ಅವರ ಜ್ಞಾನ ಅಷ್ಟು ಉನ್ನತ ಮಟ್ಟದ್ದು ಅಂತ ಅದನ್ನ ತಿಳಿದುಕೊಂಡಿರತಕ್ಕಂಥ ಉದ್ಧವ ನೇರವಾಗಿ ಬೃಹಸ್ಪತ್ಯಾಚಾರ್ಯರಂತ ವಿದ್ಯೆಗಳನ್ನು ಪಡಿತಾನೆ. ಮತ್ತೊಂದು ಏನು ಅಂದ್ರೆ, ಬೃಹಸ್ಪತಿಯ ಮಗ ಅಂತ ಹೇಳಿದ್ರು ಕೂಡ ಬೃಹಸ್ಪತ್ಯಾಚಾರ್ಯರೇ ಅವತಾರ ಮಾಡಿದ್ರು. ಭಗವಂತನನ್ನ ಬಿಟ್ಟರೆ, ವಾಯುದೇವರನ್ನ ಬಿಟ್ಟರೆ ಮಿಕ್ಕೆಲ್ಲ ದೇವತೆಗಳಿಗೂ ಕೂಡ ಮೂಲ ರೂಪದಲ್ಲಿ ಎಷ್ಟು ಜ್ಞಾನ, ಬಲ, ಆನಂದಾದಿ ಗುಣಗಳು ಇರ್ತಾವೋ ಅವತಾರ ರೂಪಗಳಲ್ಲಿ ಅಷ್ಟು ಇರುವುದಿಲ್ಲ. ಆನಂದ ಕ್ರಾಸ, ಜ್ಞಾನ ಕ್ರಾಸ, ಬಲ ಕ್ರಾಸ ಇದೆಲ್ಲವೂ ಇರುತ್ತೆ. ಲಕ್ಷ್ಮಣನನ್ನು ಹಿಂದೆ ರಾಮಾಯಣದಲ್ಲಿ ನೋಡಿದ್ದೇವೆ.
ಲಕ್ಷ್ಮಣ ಮೂಲ ರೂಪವನ್ನು ಸ್ಮರಣೆ ಮಾಡಿದಾಗ ರಾವಣನಿಗೂ ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟು ಬಲ ತುಂಬಿಕೊಳ್ಳುತ್ತೆ. ಬಲರಾಮನ ಕಥೆಯಲ್ಲೂ ಬರುತ್ತೆ. ಹಾಗೆ ಆ ಮೂಲ ರೂಪದಲ್ಲಿರತಕ್ಕಂಥ ಶಕ್ತಿ ಪೂರ್ಣವಾಗಿ ಅವತಾರ ರೂಪದಲ್ಲಿ ಇರುವುದಿಲ್ಲ. ಭಗವಂತ ಹರಿವಾಯುಗಳನ್ನು ಬಿಟ್ಟರೆ ಬೃಹಸ್ಪತಿ ದೇವಗುರು ಆದ್ದರಿಂದ ಆ ಮೂಲ ರೂಪದ ಜ್ಞಾನ ಇರುವುದಿಲ್ಲ. ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯರಿಂದಲೇ ಆ ಜ್ಞಾನವನ್ನು ಪರಿಪೂರ್ಣವಾಗಿ ಪಡೆದುಕೊಳ್ಳತಕ್ಕಂಥ ಉದ್ಧವ ಅಂತ ವರ್ಣನೆ ಮಾಡ್ತಾರೆ. ಇಷ್ಟು ಜ್ಞಾನವನ್ನು ಪಡೆದುಕೊಂಡು ನಿಪುಣ ಮಂತ್ರಿ ಆಗ್ತಾನೆ. ಯದುಕುಲಕ್ಕೆ ಯಾದವರ ರಾಜ್ಯದಲ್ಲಿ ಮಹಾ ಮೇಧಾವಿಯಾಗಿರತಕ್ಕಂತಹ ನಿಪುಣನಾಗಿರತಕ್ಕಂತಹ ಮಂತ್ರಿ ಅಂತ ಪ್ರಸಿದ್ಧನಾಗ್ತಾನೆ. ಸರ್ವವೇತ್ತ, ಸರ್ವಜ್ಞ ಅಂತಾನೆ ಕರೀತಾರೆ. ಎಲ್ಲವನ್ನೂ ತಿಳಿದಿರತಕ್ಕಂಥವನಾಗುತ್ತಾನೆ. ಎಲ್ಲ ವಿಧವಾಗಿರತಕ್ಕಂಥ ನೀತಿಗಳು, ರಾಜನೀತಿ, ಏನೇನು ಬರ್ತವೆ, ಲೋಕನೀತಿ, ಪ್ರತಿಯೊಂದು ಕೂಡ ತಿಳಿದವನಾಗತಕ್ಕಂಥದ್ದು, ನೀತಿ ಶಾಸ್ತ್ರವನ್ನೇ ಉಪದೇಶ ಮಾಡತಕ್ಕಂಥದ್ದು ಬೃಹಸ್ಪತ್ಯಾಚಾರ್ಯರು ನಿಪುಣನಾಗ್ತಾನೆ. ಇಷ್ಟು ಉದ್ಧವನ ಬಗ್ಗೆ 2 ಶ್ಲೋಕಗಳಲ್ಲಿ ಸುಂದರವಾಗಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಆಮೇಲೆ ಉದ್ಧವನ ಜನದ ನಂತರದಲ್ಲಿ ವರ್ಷತ್ರಯೇ ತತ್ಪರತಃ ಸಾತ್ಯಕಿ ಜಜ್ಞೇ ದಿನೇ ಚೈಕಿತಾನಷ್ಟ ತಸ್ಮಿನ್. ಉದ್ಧವ ಜನಿಸಿ 3 ವರ್ಷದ ನಂತರ ಸಾತ್ಯಕಿ ಜನಿಸುತ್ತಾನೆ. ಸಾತ್ಯಕಿ ಅವತಾರ ಜನನ ಆಗತಕ್ಕಂಥದ್ದು ಜಜ್ಞೇ ದಿನೇ ಚೈಕಿತಾನಷ್ಟ ತಸ್ಮಿನ್. ಅದೇ ದಿವಸ ಸಾತ್ಯಕಿ ಜನಿಸಿದ ದಿವಸದಲ್ಲಿಯೇ ಚೈಕಿತಾನವು ಕೂಡ ಜನಿಸುವಂತಹದ್ದು ಅಂತ ವರ್ಣನೆ ಮಾಡ್ತಾರೆ. ಚೈಕಿತಾನ ಮತ್ತು ಸಾತ್ಯಕಿ ಇವರು ಉದ್ಧವನ ನಂತರದಲ್ಲಿ ಜನಿಸ್ತಾರೆ. ಅದನ್ನ ವರ್ಣನೆ ಮಾಡತಕ್ಕಂತಹ ಆಚಾರ್ಯರು ಮರುತ್ಸು ನಾಮ ಪ್ರತಿಭೋ ಯದುಷ್ವಭೂತ್ ಸ ಚೈಕಿತಾನೋ ಹರಿಸೇವನಾರ್ಥಂ ತದೈವ ಜಾತಃ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತೋ ಯುಧಿಷ್ಠಿರ. ಸೀನಿಯಾರಿಟಿ ಹೇಳ್ಕೊಂಡು ಬಂದು ಇಲ್ಲಿ ಅದನ್ನು ಸಮನ್ವಯ ಮಾಡ್ತಾರೆ. ಉದ್ಧವನನ್ನು ಹೇಳುವಾಗ ಏನು ಹೇಳಿದ್ರು ಅಂತ ಹಿಂದೆ ರಾಮಕೃಷ್ಣ ಯುಧಿಷ್ಠಿರ ಭೀಮಸೇನ ದೇವರಿಗಿಂತಲೂ ಮೊದಲೇ ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ ಜನಿಸಿದ್ದಾರೆ. ಉದ್ಧವ ಜನಿಸಿ 3 ವರ್ಷದ ನಂತರ ಸಾತ್ಯಕಿ ಜನಿಸ್ತಾನೆ. ಸಾತ್ಯಕಿ ಜನಿಸಿದ ದಿನವೇ ಚೈಕಿತಾನ ಜನಿಸಿದ್ದಾನೆ ಅಂತ ಹೇಳಿದ್ರು. ಈ ಚೈಕಿತಾನನನ್ನು ವರ್ಣನೆ ಮಾಡುವಾಗ ಹೇಳಿದ್ದು ಮರುತ್ಸು ನಾಮ ಪ್ರತಿಭಾ ಮತ್ತು ಪ್ರವಾಹ ಅಂತ ಪಾಠಾಂತರ ಇದೆ. ಆ ಹೆಸರಿನ ಮರುತ್ 49 ಮರುತ್ತುಗಳಿದ್ದಾರಲ್ವಾ, ಒಬ್ಬ ಪ್ರತಿಭಾ ಅಥವಾ ಪ್ರವಾಹ ಎನ್ನುವಂತಹ ಒಬ್ಬ ಮರುತ್ ಯದುಗಳಲ್ಲಿ ಚೈಕಿತಾನ ಎಂಬಂತ ಹೆಸರಿನಿಂದ ಜನಿಸಿದ ಅಂತ ಹೇಳ್ತಾರೆ. ಅದು ಕೂಡ ಹೇಳುವಾಗ ಹೇಳ್ತಾರೆ ಹರಿಸೇವನಾರ್ಥಂ. ಅವರು ಕೂಡ ಭಗವಂತನ ಸೇವೆಯನ್ನು ಮಾಡಬೇಕು ಎಂಬಂತ ಎಲ್ಲ ದೇವತೆಗಳು ಹಾಗೆ ದೇವತೆಗಳು ಭಗವಂತನ ಸೇವೆಯನ್ನು ಮಾಡಬೇಕು ಎಂಬಂತ ದೃಷ್ಟಿಯಿಂದಲೇ ಜನಿಸ್ತಾರೆ. ಇವರು ಕೂಡ ಯದುಗಳಲ್ಲಿ, ವಿಶೇಷವಾಗಿ ಯದುಗಳಲ್ಲಿ ಜನಿಸಿರುವಂತಕ್ಕಂಥವರೆಲ್ಲರೂ ಕೂಡ ಭಗವಂತನ ಸೇವೆಯನ್ನ ಇತರರಿಗಿಂತಲೂ ವಿಶೇಷವಾಗಿ ಮಾಡ್ತಾರೆ. ಹಾಗಾಗಿ ಭಗವಂತನ ಸೇವೆಗೆ ಜನಿಸಿರತಕ್ಕಂತಹದ್ದು ಚೈಕಿತಾನ ಅಂತ ವರ್ಣನೆ ಮಾಡ್ತಾರೆ. ತದೈವ ಜಾತಃ ಹೃದಿಕಾತ್ಮಜೋಪಿ. ಚೈಕಿತಾನ ಜನಿಸುವಾಗಲೇ ಜನಿಸಿರತಕ್ಕಂಥದ್ದು ಮತ್ತೊಬ್ಬ ಯಾರು ಅಂದರೆ ಹೃದಿಕಾತ್ಮಜ. ಹೃದಿಕ ಎನ್ನುವಂತಹ ಯಾದವನ ಮಗನಾಗಿ ಜನಿಸಿರತಕ್ಕಂಥದ್ದು ಅವನನ್ನು ಹಾರ್ದಿಕ ಅಂತ ಕರೀತಾರೆ. ಅವನು ಕೃತವರ್ಮ ಅಂತ ಪ್ರಸಿದ್ಧನಾಗುತ್ತಾನೆ. ಸಾತ್ಯಕಿ, ಚೈಕಿತಾನ, ಕೃತವರ್ಮ ಇವರು ಮೂವರು ಕೂಡ ಸಮಕಾಲದಲ್ಲಿ ಜನಿಸಿರತಕ್ಕಂಥವರು ಅಂತ ವರ್ಣನೆ ಮಾಡಿದಾಗ ಹೀಗೆ ಸಾತ್ವಿಕಿಯ ಜನನಾಗಿದೆ, ಚೈಕಿತಾನ ಜನಿಸಿದ್ದಾನೆ, ಅದೇ ದಿವಸವೇ ಹೃತಿಕನ ಮಗನಾಗಿ ಕೃತವರ್ಮನು ಜನಿಸಿದ್ದಾನೆ ಅಂತ ಹೇಳ್ತಾರೆ. ಇಷ್ಟು ಜನ ಜನಿಸಿದ ನಂತರದಲ್ಲಿ ವರ್ಷತ್ರಯೇ 3 ವರ್ಷಗಳಾಯ್ತು. ಇವರು ಜನಿಸಿ 3 ವರ್ಷಗಳ ನಂತರದಲ್ಲಿ ತತ್ಪರತೋ ಯುಧಿಷ್ಠಿರ. ಯುಧಿಷ್ಠಿರ ಜನಿಸಿರತಕ್ಕಂಥದ್ದು ಇವರು ಹುಟ್ಟಿದ ಮೇಲೆ. ಉದ್ಧವ ಜನಿಸಿ 3 ವರ್ಷದ ನಂತರ ಸಾತ್ಯಕಿ, ಚೈಕಿತಾನ, ಕೃತವರ್ಮರ ಜನನ. ಕೃತವರ್ಮ ಜನಿಸಿ 3 ವರ್ಷದ ನಂತರ ಯುಧಿಷ್ಠಿರ ಜನಿಸಿದ್ದಾನೆ. ಆದ್ದರಿಂದ ಈ ಉದ್ಧವ ಯುಧಿಷ್ಠಿರಾದಿಗಳು ಕೃಷ್ಣಾದಿಗಳಿಗಿಂತಲೂ ಕೂಡ 6-7 ವರ್ಷ ಜನನದ ಪ್ರಕಾರ 6-7 ವರ್ಷ ದೊಡ್ಡವನಾಗತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಯುಧಿಷ್ಠಿರಾದಿಗಳನ್ನ ವರ್ಣನೆ ಮಾಡಿದಾಗ ಈ ಮೂವರನ್ನು ಮಧ್ಯದಲ್ಲಿ ಸೇರಿಸ್ತಾರೆ. ಅದರ ನಂತರ ಜನಿಸಿದ್ದು ಯಾರು? ಈಗ ಇಲ್ಲಿವರೆಗೆ ಬಂತು ಅಂದರೆ ಯುಧಿಷ್ಠಿರ, ಭೀಮಸೇನ ಮತ್ತು ಅರ್ಜುನರು ಜನಿಸಿದ್ದಾರೆ. ಮುಂದೆ ಯಾರು ಜನಿಸಬೇಕು? ಗರುಡ, ಶೇಷ, ರುದ್ರರನ್ನು ಬಿಟ್ಟರು. ಶೇಷ ಜನಿಸಿ ಆಯಿತು, ಗರುಡನಿಗೆ ಜನನೇ ಇಲ್ಲ. ಇನ್ನು ಉಳಿದಿರತಕ್ಕಂಥ ರುದ್ರದೇವರು ಇದ್ದಾರೆ. ಈಗ ಅರ್ಜುನ ಜನಿಸಿ ಆಯಿತು, ಮುಂದೆ ಜನಿಸುವಂತಹದ್ದು ಯಾರು ಅಂದರೆ ರುದ್ರದೇವರು ಅಂತ ಅದನ್ನು ವರ್ಣನೆ ಮಾಡ್ತಕ್ಕಂಥ ಆಚಾರ್ಯರು. ಸ್ವತಃ ರುದ್ರದೇವರು ಅಶ್ವತ್ಥಾಮರಾಗಿ ಜನಿಸ್ತಾರೆ ಅಂತ ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ರುದ್ರದೇವರ ಅವತಾರವನ್ನು ವರ್ಣನೆ ಮಾಡುವಂತಹದ್ದು ಯಥಾಮತಿ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಸಂಪೂರ್ಣ ಪ್ರಿಯತಾಂ ಲೋಕದೇವಾಲಂ ವಿಷ್ಣುರ್ಮೇ ಪರಮ ಸಮೃದ್ಧ ಅಕ್ಷರಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪಕ್ಷಯ ಯಾಂತಿ ದುಃಖಾನಿ ಜನ್ನಾಮತಃ ಅಕ್ಷರೋರ್ಗೋ ಜರ ಸರ್ವದೈವಾಂತಃ ಕುಕ್ಷಿತಂ ಯಸ್ಯ ವಿಶ್ವೋತ್ಸವ ಜಾತಂ ವೀರಯಾಮೋ ವಾಸುದೇವಂ